ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಸ್ವಸ್ತ್ಯಸ್ತು. ಅಶೇಷ ಸತಾಂ ಸನ್ಮಂಗಳಾನಿ ಸಂಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದರ ಪಟುತರೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣಾಂತರ್ಗತೆ ಶ್ರೀ ವೆಂಕಟೇಶ ಮಾಹಾತ್ಮ್ಯೆ ಅದ್ಯ ಕಥಾರಂಭಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ವಸಂತ ಮಾಸದ ಈ ಪರಮ ಪವಿತ್ರವಾದಂತಹ ಕಾಲದಲ್ಲಿ ವೈಶಾಖ ಶುದ್ಧ ಪ್ರತಿಪದಾದಿಂದ ಆರಂಭಿಸಿ ವೈಶಾಖ ಶುದ್ಧ ದಶಮಿ ಪರ್ಯಂತ ಮತ್ತು ಶ್ರೀನಿವಾಸ ಕಲ್ಯಾಣದ ವಿಚಾರವನ್ನು, ಅದರ ಸುಂದರವಾದಂತಹ ಕಥೆಯನ್ನು ತಿಳ್ಕೊಳ್ಳುವ ಒಂದು ವಿಶಿಷ್ಟವಾದ ಕೆಲಸವನ್ನು ನಾವೆಲ್ಲ ಇವತ್ತು ಮಾಡಲಿಕ್ಕೆ ಇಲ್ಲಿ ನೆರೆದಿದ್ದೇವೆ. ವಿಶೇಷ ಏನು ಅಂತಂದರೆ, ನಾವು ಹೆಚ್ಚಾಗಿ ಈ ಶ್ರವಣವನ್ನು ಮಾಡೋದು ನವರಾತ್ರೋತ್ಸವದ ಕಾಲದಲ್ಲಿ, ಅರ್ಥಾತ್ ಅಶ್ವಿನ ಶುದ್ಧ ಪ್ರತಿಪದಾದಿಂದ ದಶಮಿವರೆಗೂ ಹೆಚ್ಚಾಗಿ ಇದರ ಶ್ರವಣ ಮಾಡುವ ಪದ್ಧತಿ ಇದೆ. ಪದ್ಧತಿಯ ಜೊತೆಗೆ ಇದು ಕೂಡ ಇದೆ. ಆದರೆ ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ ಗೊತ್ತಿರುವ ಸಂಗತಿ ಏನಂದರೆ, ಹೆಚ್ಚು ಕಡೆ ನಿಜವಾಗಿಯೂ ಶ್ರೀನಿವಾಸ ದೇವರ ಕಲ್ಯಾಣ ಅಂತ ಆಗಿದ್ದು ವೈಶಾಖ ಮಾಸದಲ್ಲೇ. ವೈಶಾಖ ಶುದ್ಧ ದಶಮಿ ದಿವಸ ಅವನ ಕಲ್ಯಾಣೋತ್ಸವ ನಡೆದಿದ್ದಾದ್ದರಿಂದ ಪ್ರಧಾನವಾಗಿ ಈ ಮಾಸದಲ್ಲಿ ಈ ದಿನಗಳಲ್ಲಿ ಅದನ್ನು ಕೇಳಬೇಕು ಅಂತ ಶಾಸ್ತ್ರ ಹೇಳಿದೆ. ಆದ್ದರಿಂದ ನಾವೆಲ್ಲ ಈ ವೈಶಾಖ ಶುದ್ಧ ಪ್ರತಿಪದಾದಿಂದ ಇದನ್ನು ಆರಂಭ ಮಾಡ್ತಾ ಇದ್ದೀವಿ. ಶ್ರೀನಿವಾಸ ಕಲ್ಯಾಣ ಅನೇಕ ಪುರಾಣಗಳಲ್ಲಿ ಬಂದಿದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರನೆ. ಅನೇಕ ವಿಷಯಗಳು ಅನೇಕ ಕಡೆಗೆ ಪ್ರಸ್ತಾಪಿತವಾಗಿವೆ. ಆಮೇಲೆ ವೆಂಕಟಾಚಲ ಮಹಾತ್ಮೆ ಕೂಡ ಅನೇಕ ಕಡೆಗೆ ಪ್ರಸ್ತಾವನೆಗೊಂಡಿದೆ. ಆದರೂ ವಿಶೇಷತಃ ಭವಿಷ್ಯೋತ್ತರ ಪುರಾಣದ ಕಥೆ ವಿಸ್ತಾರವಾಗಿಯೂ ಸಮಗ್ರವಾಗಿಯೂ ಬಂದಿರೋದರಿಂದ ವಿಷಯದ ಸಮಗ್ರತೆಯ ದೃಷ್ಟಿಯಿಂದ ಈ ಭವಿಷ್ಯೋತ್ತರ ಪುರಾಣವನ್ನೇ ಹೆಚ್ಚು ಆಧರಿಸಿ ನಾವೆಲ್ಲ ನೋಡ್ತಾ ಇರ್ತೇವೆ. ಅದನ್ನು ಹೇಳುವ ವಾಡಿಕೆ ಮೊದಲಿಂದ ಬಂದಿದೆ. ಅದಕ್ಕಾಗಿ ನಾವು ಕೂಡ ಇವತ್ತು ವಿಶೇಷವಾಗಿ ಈ ಭವಿಷ್ಯೋತ್ತರ ಪುರಾಣದಲ್ಲಿ ಇರುವಂತಹ ವೆಂಕಟೇಶ ದೇವರ ಮಹಿಮೆ ಮತ್ತು ವೆಂಕಟೇಶ ದೇವರ ಕಲ್ಯಾಣವೂ ಒಂದು ಮಹಿಮೆನೇ. ಆದ್ದರಿಂದ ಈ ಎಲ್ಲ ಭಾಗವನ್ನು ಇದರಲ್ಲಿ ಚೆನ್ನಾಗಿ 10 ದಿನಗಳ ಕಾಲ ಅನುಸಂಧಾನ ಮಾಡಬೇಕು ಅಂತ ನಾವು ಮೊದಲಿಗೆ ತಿಳಿಯಬೇಕು. ಓಂ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಮೊದಲಿಗೆ ಮಂಗಲಾಚರಣವನ್ನು ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರು ನಮ್ಮೆಲ್ಲರಿಗೂ ಒಳ್ಳೆಯ ಅನುಸಂಧೇಯವಾದಂತಹ ಮಂಗಳಾಚರಣವನ್ನು ಈ
ಆರಂಭದಲ್ಲಿ ಕೊಟ್ಟಿದ್ದಾರೆ. ಶ್ರಿಯ ಕಾಂತಾಯ, ಶ್ರೀಪತಿಯಾದಂತಹ ನಾರಾಯಣ ಏನಿದ್ದಾನೆ ಅವನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಶ್ರೀಪತಿತ್ವವನ್ನು ಯಾಕೆ ಚಿಂತನೆ ಮಾಡ್ತಾರೆ ಅಂತನ್ನೋದು ಎಲ್ಲ ಕಡೆ ಪ್ರಸಿದ್ಧ, ನಿಮಗೆ ಗೊತ್ತಿದೆ. ಎಲ್ಲದಕ್ಕೂ ಸಕಲ ವಾಂಗ್ಮನೋ ದೇವತೆಯಾದವಳು ಮಹಾಲಕ್ಷ್ಮೀ ದೇವಿ. ಅವಳಿಗೂ ಕಾಂತನಾಗಿ ಇದ್ದಾನೆ, ಅವಳಿಗೂ ಕೂಡ ಪರಮಾತ್ಮ ಅನುಗ್ರಹವನ್ನು ಮಾಡಿ ಅನುಗ್ರಹ ರೂಪದಲ್ಲಿ ಅವಳನ್ನು ತನ್ನ ಭುಜಾಂತರದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತಂದರೆ ಭಗವಂತನ ದೊಡ್ಡಸ್ತಿಕೆ ಎಷ್ಟುದು ಅಂತ ಗೊತ್ತಾಗ್ತದೆ. ಹೇಳ್ತಾರೆ, ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಸ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಆಚಾರ್ಯರು ಹೇಳುವಾಗ ಎರಡೂ ತತ್ವ ಒಂದೇ ಸಲ ಸೇರಿಸಿಬಿಟ್ಟು ಇಡೀ ಜಗತ್ತನ್ನು ತನ್ನ ಕುಡಿನೋಟದಿಂದ ಸರಳವಾಗಿ ನಡೆಸ್ತಾಳೆ ಮಹಾಲಕ್ಷ್ಮೀ ದೇವಿ. ಯಾವ ಶ್ರಮವೂ ಇಲ್ಲದಂತೆ ಚೆನ್ನಾಗಿ ನಡೆಸುವವಳು ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಯನ್ನು ತನ್ನ ಕಟಾಕ್ಷದಿಂದ ಯಾರು ಎತ್ತಿ ಹಿಡಿತಾನೋ ಆ ಅಜಿತ ನಾಮಕನಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ಅಲ್ಲಿ ಅಂತಾರೆ. ಅಂದರೆ ಅರ್ಥ ಏನಾಯಿತು ಅಂದರೆ ಮಹಾಲಕ್ಷ್ಮಿಯನ್ನು ಭಗವಂತ ನೇಮನ ಮಾಡ್ತಾನೆ. ಅದಕ್ಕಾಗಿ ಬಿಡಿಸಿ ಹೇಳಿದರು ಶ್ರೇಯಃಕಾಂತಾಯ, ಶ್ರೀಪತಿಯಾದವ ಪರಮಾತ್ಮನಿಗೆ ಅಂತ. ಮಹಾಲಕ್ಷ್ಮಿಗೆ ಒಳ್ಳೆಯ ಕಾಂತಿಯನ್ನು ಸೌಭಾಗ್ಯವನ್ನು ದಯಪಾಲಿಸಿದ ಪರಮಾತ್ಮ. ಕಲ್ಯಾಣ ನಿಧಯೇ, ಕಲ್ಯಾಣ ನಿಧಿ ಅಂತಂದರೆ ಕಲ್ಯಾಣವಾದಂತಹ ಗುಣಗಳು ಅಂತ ಏನಿದೆ, ಕಲ್ಯಾಣ ಗುಣಗಳಿಗೆ ನಿಧಿ, ಕೊಪ್ಪರಿಗೆ ದೊಡ್ಡದಾದ ಒಂದು ಇದು ಇದ್ದಂಗೆ, ಏನೋ ಸಮುದ್ರ ರಾಶಿ ಇದ್ದಂತೆ ಭಗವಂತ ಇದ್ದಾನೆ. ಆಮೇಲೆ ನಿಧಯೇ ಅರ್ಥಿನಾಂ, ಅರ್ಥಿಗಳು ಅಂತಂದರೆ ಯಾರು ಯಾಚನೆ ಮಾಡ್ಕೊಂಡು ಬರ್ತಾರೋ ಅವರಿಗೆ, ಯಾಚಕರಿಗೆ ಅವನು ನಿಧಿಯಾಗಿದ್ದಾನೆ. ಈಗ ಕೇಳೋರು ಕೇಳ್ತಾರೆ, ಕೊಡೋರಿಗೆ ಇರಬೇಕಲ್ಲ, ಅದು ಅವ್ರ ಹತ್ರ ಇದ್ದರೆ ಅವ್ರು ಕೊಟ್ಟಾರು. ಹಾಗೆ ವಿಚಾರ ಮಾಡಿದರೆ ಕೊಡುವವರ ಸಾಮರ್ಥ್ಯ ಬಹಳ ಮಹತ್ವದ್ದಾಗ್ತದೆ. ಹೀಗಾಗಿ ಇವನು ಶ್ರೀಪತಿ ಆದದ್ದರಿಂದ ಇವನಿಗೆ ಕೊಡಲಿಕ್ಕೆ ಎಲ್ಲವೂ ಉಂಟು. ಇವನು ಸಂಕಲ್ಪ ಮಾಡಿದ ಮೇಲೆ ಅದನ್ನು ತಪ್ಪಿಸ್ಲಿಕ್ಕೆ ಇನ್ಯಾರು ಇಲ್ಲ. ಆದ್ದರಿಂದ ಇವನು ಶ್ರೀಪತಿತ್ವವನ್ನು ಅಲ್ಲಿ ಹೇಳ್ತಾರೆ. ಆದ್ದರಿಂದ ಅವನು ನಿಧಯೇ ಅರ್ಥಿನಾಂ ಅಂತ. ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲ. ಅಂತಹ ವೆಂಕಟಾಧೀಶ್ವರನಾದ ವೆಂಕಟಾಚಲಕ್ಕೆ ಅಧಿಪತಿಯಾದ ಆ ಶ್ರೀನಿವಾಸನನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ, ಅವನಿಗೆ ಜೈಕಾರವನ್ನು ಹಾಕ್ತಾ ಇದ್ದೀನಿ ಅಂತ ಮೊದಲಿಗೆ ಹೇಳ್ತಾರೆ. ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತ ಭಕ್ಷಸಂ ಶ್ರಿತಚೇತನ ಮಂದಾರಂ ಶ್ರೀನಿವಾಸಂ ಅಹಂ ಭಜೆ. ಕೇಳೋದು ಏನು ಬೇಕಾದರೂ ಕೇಳಿ, ಪರಮಾತ್ಮ ಏನಿದ್ದಾನೆ ಅಂತಂದರೆ ಕಲ್ಪತರು ಇದ್ದಾನೆ. ಚಿಂತಾಮಣಿ ಕಲ್ಪತರು ಇದ್ರೆ ಏನರ್ಥ, ಏನು ಕೇಳಿದರೂ ಕೊಡ್ತಾರೆ ಅಂತ ಅಭಿಪ್ರಾಯ. ಆದ್ದರಿಂದ ಕೇಳೋರಿಗೆ ಶಕ್ತಿ ಇಲ್ಲ ಅಷ್ಟೇ, ಅಷ್ಟು ಕೊಡಲಿಕ್ಕೆ ಸಾಮರ್ಥ್ಯ ಭಗವಂತನಿಗುಂಟು. ಅದು ಹೇಳ್ತಾರಲ್ಲ, ದೇನೇ ವಾಲ ಜಬ್ಬಿ ದೇತಾ ಹೇ, ಅದನ್ನು ತಗೊಳ್ಳಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಹಾಗಾಗಿ ಭಗವಂತನ ಕೊಡುವ ಸಾಮರ್ಥ್ಯ ನಮ್ಮ ಕೇಳುವ ಸಾಮರ್ಥ್ಯದ ಮುಂದೆ ಎಷ್ಟೋ ಉನ್ನತವಾದದ್ದು. ನಮಗೆ ಕೇಳಲಿಕ್ಕಾಗೋದಿಲ್ಲ. ಆದರೂ ಭಗವಂತ ನಾವು ಕೇಳಿದ ಸಣ್ಣ ಪುಟ್ಟ ಎಲ್ಲ ಕಾರ್ಯಗಳಿಗೂ ಭಗವಂತ ಅನುಗ್ರಹ ಮಾಡ್ತಾನೆ. ಹೆಚ್ಚಾಗಿ ನಾವು ಅಂದುಕೊಂಡದ್ದೇ ನಡೆಯೋದು ಹೆಚ್ಚು. ಇವತ್ತೇನು ತಿನ್ನಬೇಕು ಅನ್ಕೋತೀವಿ ಅದು ನಡೀತದೆ, ಇವತ್ತೇನು ನೋಡಬೇಕು ಅಂದ್ಕೊಂಡ್ವಿ ಅದು ನಡೀತದೆ, ಇವತ್ತು ಕಾರ್ಯಕ್ರಮದೊಳಗೆ ಇವತ್ತೆಲ್ಲ ಸೇರಬೇಕು ಅಂದ್ಕೊಂಡ್ವಿ, ನಾವು ಸೇರಿದ್ವಿ. ನೋಡಿದರೆ ಜೀವನದೊಳಗೆ ನಾವು ಅಂದ್ಕೊಂಡಿದ್ದು ದೇವ್ರು ನಡೆಸ್ತಾನೆ ಎಷ್ಟು. ಹಾಗಾಗಿ ಸಣ್ಣದಿರಲಿ ದೊಡ್ಡದಿರಲಿ ನಿಧಯೇ ಅರ್ಥಿನಾಂ, ಎಲ್ಲವನ್ನೂ ಭಗವಂತ ನಡೆಸ್ತಾನೆ. ಆದ್ದರಿಂದ ಶ್ರಿತ ಚೇತನ ಮಂದಾರಂ ಅಂತ ಒಂದು ಕರೀತಾರೆ. ಅಂತಹ ಶ್ರೀನಿವಾಸನನ್ನು ಮೊದಲಿಗೆ ನಾವು ಸ್ಮರಣೆ ಮಾಡಬೇಕು ಅಂತ ಹೇಳಿ, ಇದು ಈ ಸಮಗ್ರವಾದ ಈ ವಿಷಯಕ್ಕೆ ಮಂಗಲಾಚರಣ ರೂಪದಲ್ಲಿ ಈ ಎರಡು ಶ್ಲೋಕಗಳು. ಶ್ರೇಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತ ವಕ್ಷಸಂ ಶ್ರಿತಚೇತನ ಮಂದಾರಂ ಶ್ರೀನಿವಾಸಂ ಅಹಂ ಭಜೆ. ಆಯಿತು. ಈಗ ಈ ಪುರಾಣದ ಆರಂಭವನ್ನು ಮಾಡ್ತಾ ಇದ್ದ. ಎಲ್ಲ ಕಡೆ ಪುರಾಣ ಆರಂಭ ಆಗೋದೇ ಸೂತ ಶೌನಕರ ಸಂವಾದದಲ್ಲಿ. ಯಾಕೆಂದರೆ ಅಂತಹ ಉತ್ತಮ ಶ್ರೋತೃಗಳು, ಶೌನಕರಂತಹ ಉತ್ತಮ ಶ್ರೋತೃಗಳು, ಅವರ ಪೂರ್ಣವಾದ ಪರಿವಾರ. ಶೌನಕರು ಅಂದರೆ ಅವರೊಬ್ಬರೇ ಅಲ್ಲ, ಅವರ ಹಿಂದೆ 10,000ಕ್ಕೂ ಹೆಚ್ಚು ಜನ ಶಿಷ್ಯಂದರಿದ್ದಾರೆ. ಅದಕ್ಕೆ ಅವರಿಗೆ ಕುಲಪತಿ ಅಂತ ಕರೀತಾರೆ. ಯಾರೇ ಒಬ್ಬರು ಕುಲಪತಿಯನ್ನು ಕರೆಸ್ಕೋಬೇಕಾದ್ರೆ ಆ ಯೂನಿವರ್ಸಿಟಿ ಒಳಗೆ ಮಿನಿಮಮ್ 10,000 ಎನ್ರೋಲ್ಮೆಂಟ್ ಇರಬೇಕು. 100 ಜನ ಇದ್ದವರು ಕುಲಪತಿ ಆಗ್ತಾರೆ. ಅದಲ್ಲ, ಶೌನಕರು ಮಹಾಕುಲಪತಿಗಳು. ದೊಡ್ಡದಾದಂತಹ ಒಂದು ವಿದ್ಯಾಪೀಠವನ್ನು ಕಟ್ಟಿ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ದೊಡ್ಡ ಕುಲಪತಿಗಳು, ಸತ್ರಯಾಗಾದಿಗಳನ್ನು ಮಾಡುವ ಮಹಾನುಭಾವರು.
ಅವರು ಯಾವುದೇ ಕೆಲಸ ಮಾಡಿದರೂ ಜ್ಞಾನ ಕಾರ್ಯದೊಂದಿಗೆ ಮುಗಿಸ್ತಾರೆ. ಹಾಗೆ ಕೆಲವು ಪ್ರಸಂಗದಲ್ಲಿ ಸೂತಾಚಾರ್ಯರ ಅವರ ಸಮಾಗಮ ಆದಾಗ ಸೂತಾಚಾರ್ಯರನ್ನು ಪ್ರಶ್ನೆ ಕೇಳುತ್ತೆ. ನಮ್ಮ ಮನೆಗೆ ಯಾರಾದರೂ ದೊಡ್ಡವರು ಬಂದರೆ ಮೊದಲಿಗೆ ಅವರ ಹತ್ರ ಲೋಕಾಭಿರಾಮವಾದ ಮಾತಾಡಬಾರ್ದು, ಏನಾದರೂ ಉತ್ತಮವಾದ ಉಪದೇಶ ಪಡ್ಕೊಳ್ಬೇಕು. ಬಂದ ತಕ್ಷಣ ಅವ್ರ ಮನೆಯೊಳಗೆ ಹೆಂಗಿದೆ ಅದು ಇದು ಅಂತ ಹೇಳಿ ವ್ಯರ್ಥವಾದ ಕಾಲಹರಣ ಮಾಡಿದರೆ ನಮ್ಮ ಹತ್ರ ನಿಧಿ ಇದ್ದರೂ ಕೂಡ ನಾವು ಇನ್ನೊಬ್ಬರಿಗೆ ದುಡ್ಡಿಗೆ ಕೈ ಚಾಚಿದಂಗೆ ಆಗ್ತದೆ. ನಮ್ಮ ಹತ್ರ ಅಮೃತ ಕೊಟ್ಟಿದ್ದಾನೆ ದೇವರು, ನಾವು ಇನ್ಯಾವುದೋ ಪೇಯವನ್ನು ಬೇಕು ಅಂತ ಹೋಗಿ ಕೇಳ್ದಂಗೆ ಆಗ್ತದೆ. ಆದ್ದರಿಂದ ದೊಡ್ಡವರು ಬಂದಾಗ ಜ್ಞಾನ ಕಾರ್ಯವನ್ನು ಮಾಡಿಸಬೇಕು ಅಂತ ಶಾಸ್ತ್ರ. ಆ ಕಾರಣಕ್ಕಾಗಿಯೂ ಕೂಡ ಶೌನಕರು ಸೂತಾಚಾರ್ಯರ ಆಗಮನ ಆದ ತಕ್ಷಣ ಕೇಳ್ತಾ ಇದ್ದಾರೆ, ಸೂತ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತ್ವತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಸೂತಾಚಾರ್ಯರೇ, ನೀವು ಬಂದಿರಿ, ಪ್ರವಚನಕ್ಕೆ ಅನುಕೂಲ ಆಯಿತು. ನಾವು ಸಾಯಂಕಾಲದ ಈ ಸಮಯವನ್ನು ಸೂತಾಚಾರ್ಯರ ಪದತಲದಲ್ಲಿ ಕೂತು ಆ ಸಾಕ್ಷಾತ್ ಯಾವ ವೇದವ್ಯಾಸರಿಂದ ತಿಳ್ಕೊಂಡು ಬಂದವರು, ಅವರ ಕ್ರೆಡೆನ್ಷಿಯಲ್ಸ್ ನೋಡ್ರಿ, ಎಲ್ಲಿಂದ ಓದ್ಕೊಂಡು ಬಂದವರು ಅಂತಂದರೆ ವೇದವ್ಯಾಸರ ಹತ್ತಿರ ಪಾಠ ಕೇಳ್ಕೊಂಡು ಬಂದವರು. ಅಂತಹ ಸೂತಾಚಾರ್ಯರು ಬಂದಿದ್ದಾರೆ ಅಂದರೆ ಅವ್ರ ಹತ್ರ ಕೇಳ್ತೀವಿ. ನಾವು ಏನು ಕೇಳ್ತೀವಿ ಅಂದರೆ, ನಿಮ್ಮಿಂದ ಪುಣ್ಯವರ್ಧನಂ ಮಹಾತ್ಮ್ಯಂ ಶ್ರೋತುಮಿಚ್ಛಾಮಿ, ಪುಣ್ಯವರ್ಧಕವಾದ ಮಹಾತ್ಮ್ಯವನ್ನು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಅತ್ಯುತ್ತಮವಾದ ಮಹಾತ್ಮ್ಯವನ್ನು ಹೇಳ್ರಿ. ಮತ್ತೆ ಹೇಳ್ತಾರೆ, ಹಿಂದೆ ಕೇಳಿದ್ದೆಲ್ಲ ಹೋಯ್ತು, ಹಾಗಾದರೆ ಬೇಕಾದಷ್ಟು ಹಿಂದೆ ಎಲ್ಲ ಶ್ರವಣ ಆಗಿದೆಯಲ್ಲ ಅಂತಂದರೆ ಅದಕ್ಕಂತಾರೆ, ನಮಗೆಲ್ಲ ನೆನಪಿದೆ. ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹಸ್ತಿಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣೋ ಮಾಹಾತ್ಮ್ಯಂ ಅತುಲಂ ಮುನೇ. ನೀವು ಕಳೆದ ಸಲ ಬಂದಾಗ ಈಗಾಗಲೇ ನಮಗೆ ರಂಗನಾಥ ಕ್ಷೇತ್ರದ ಮಹಿಮೆಯನ್ನು ಈಗಾಗಲೇ ಹೇಳಿದ್ದೀರಿ, ಶ್ರೀರಂಗನಾಥ ಅವನ ಮಹಿಮೆ ಹೇಳಿದ್ದೀರಿ. ಹಸ್ತಿಗಿರಿ ಕಾಳಹಸ್ತೀಶ್ವರ ಯಾರಿದ್ದಾನೆ ಅವನ ಮಹಿಮೆಯನ್ನು ತಿಳಿಸಿದ್ದೀರಿ. ಮತ್ತು ಭಾರೀ ವಿಶೇಷ ಅಂತ ಕರೆಸಿಕೊಳ್ಳುವ ವಿಶೇಷದಲ್ಲಿ ವಿಶೇಷ ಜಗನ್ನಾಥ ಕ್ಷೇತ್ರ, ಪುರಿ ಜಗನ್ನಾಥ ಕ್ಷೇತ್ರದ ಮಹಾತ್ಮ್ಯವನ್ನು ಈಗಾಗಲೇ ನಮಗೆ ತಿಳಿಸಿದ್ದೀರಿ. ಈಗ ನಮಗೆ ನೀವು ಇದಾನೀಂ ಏನು ಮಾಡಬೇಕು ಅಂದರೆ, ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು, ವೆಂಕಟೇಶ ದೇವರ ಮಹಾತ್ಮ್ಯವನ್ನು ನಮ್ಗೆ ತಿಳಿಸ್ಬೇಕು. ಅಲ್ಲ, ನಾವು ವೆಂಕಟೇಶ ಕಲ್ಯಾಣ ಕೇಳಲಿಕ್ಕೆ ಬಂದವರು ವೆಂಕಟೇಶ ಮಹಾತ್ಮ್ಯವನ್ನು ಸ್ವಲ್ಪ ವಿಸ್ತಾರ ಆಯ್ತಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಭಗವಂತ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಅವನ ಮಹಾತ್ಮ್ಯವೇ. ಈಗ ಉದಾಹರಣೆಗೆ ವೆಂಕಟೇಶ ದೇವರು ತಲೆಯ ಮೇಲೆ ಒಂದು ಪೆಟ್ಟನ್ನು ತಿಂದರು ಅಂತ ಮುಂದೆ ಕಥೆ ಬರ್ತದೆ, ಇನ್ಯಾರೋ ಶಾಪ ಕೊಟ್ಟರು ಅಂತ ಕಥೆ ಬರ್ತದೆ, ಮದುವೆ ಮಾಡಿಕೊಂಡ್ರು ಅಂತಲೂ ಕಥೆ ಬರ್ತದೆ. ಈ ಎಲ್ಲವೂ ಕೂಡ ಒಂದೊಂದು ಮಹಾತ್ಮವೇ ಪರಮಾತ್ಮನದು. ಯಾಕೆಂದರೆ ಅದನ್ನು ಮಾಡೋದರಿಂದ ಆಯಾ ಕೆಲಸಗಳಿಗೆ ಒಂದೊಂದು ಉದ್ದೇಶವನ್ನು ದೇವರು ಇಟ್ಟುಕೊಂಡಿರ್ತಾರೆ. ಭಕ್ತರ ಉದ್ಧಾರವೇ ಉದ್ದೇಶ ಅಂತ ಆದಮೇಲೆ ಮಾಡಿದ ಪ್ರತಿಯೊಂದು ಕಾರ್ಯವೂ ಏನಾಗ್ತದೆ, ಮಹಾತ್ಮ್ಯ ಅಂತ ಆಗ್ತದೆ. ಹೀಗಾಗಿ ಇದರೊಳಗಿನ ಯಾವ ಭಾಗ ತೆಗೆದುಕೊಂಡರೂ ಕೂಡ ಅದು ವೆಂಕಟೇಶ ದೇವರ ಮಹಾತ್ಮ್ಯ, ಅದು ವೆಂಕಟೇಶ ದೇವರ ಕಲ್ಯಾಣ. ಆದ್ದರಿಂದ ಆ ಮಹಾತ್ಮ್ಯವನ್ನು ನಾನು ಕೇಳಬೇಕು ಅಂತ ಕೇಳಿದರು. ಶ್ರೀ ಸೂತ ಉವಾಚ, ಸಾಧು ಪೃಷ್ಟಂ ತ್ವಯಾ ಬ್ರಹ್ಮಂ ಚರಿತಂ ವೆಂಕಟೇಶಿತು ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸಾದಮಿತ ತೇಜಸಃ. ಅವ್ರು ಹೇಳಿದರು, ನಾವು ಎಲ್ಲೋ ಒಂದು ಕಡೆ ಯಾವುದೋ ಕಲ್ತ್ಕೊಂಡು ಬಂದಿರ್ತೀವಿ, ಇನ್ನೊಬ್ರಿಗೆ ಹೇಳಬೇಕಾದ್ರೆ ಹೇಳೋದಿಲ್ಲ ಸೋರ್ಸ್ ಎಲ್ಲಿದು ಅಂತ. ಯಾಕೆಂದರೆ ನಮ್ಮ ಕ್ರೆಡೆನ್ಷಿಯಲ್ ಹೋಗ್ಬಿಡ್ತದಂತ, ನಾವೇ ಸ್ವಂತ ಮಾಡೀವಿ ಅಂತ ಹೇಳ್ತೀವಿ. ಅದು ಅವ್ರು ಹೇಳಿದರು, ನನಗೆ ಬಂದ ಎಲ್ಲ ಜ್ಞಾನವೂ ಕೂಡ ನಮ್ಮ ಗುರುಗಳಾದ ವೇದವ್ಯಾಸರು. ಆದ್ದರಿಂದ ನಾನು ಹೇಗೆ ವೇದವ್ಯಾಸರ ಎದುರಿಗೆ ಕೂತು ಈ ಎಲ್ಲ ವಿಷಯವನ್ನು ಕೇಳಿದ್ದೇನೋ ಅದೇ ರೀತಿ ನಾನು ಪ್ರಸ್ತುತಪಡಿಸ್ತೀನಿ ನಿಮಗೆ ಅಂತ ಹೇಳಿದೆ. ನೀನು ಕೇಳಿದ್ದು ಭಾಳ ಸಂತೋಷ ಆಯಿತು, ಇಂಥ ಕಾಲಕ್ಕೆ ಒಳ್ಳೆಯ ವಿಷಯವನ್ನು ಕೇಳಿದ್ದೀರಿ, ನೀವು ಅದಕ್ಕೆ ಆಯೋಜನೆ ಮಾಡಿದ ನಿಮಗೂ ಒಳ್ಳೆಯ ವಿಷಯವನ್ನು ಹೇಳಿಸ್ತಾ ಇದ್ದೀರಿ ಅಂತ ಅಭಿಪ್ರಾಯ. ತತ್ತಥಾಹಂ ಸಮಾಚಕ್ಷೆ ಸಾವಧಾನ ಮನಃಶೃಣು. ಅದನ್ನು ನಾನು ಸಮಾಚಕ್ಷೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಕೇಳೋವಾಗ ನೀವು ಮಾತ್ರ ಭಕ್ತಿಯಿಂದ ಚೆನ್ನಾಗಿ ಕೇಳಬೇಕು. ಏನೋ ಒಂದು ಸಮಯ 6:30 7:30 ಒಂದು ಸ್ವಲ್ಪ ಹೊತ್ತು ಸಮಯ ಮುಂದೆ ಹೋಗ್ತದೆ ಅಂತ ಹೇಳಿ ಬಂದರೆ ಅಲ್ಲ, ಭಕ್ತಿಪೂರ್ಣವಾಗಿ ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು. ಅದನ್ನು ಹೇಳ್ತಾರೆ ನೋಡ್ರಿ. ಅದು ಅವ್ರಿಗೇನು ಬೇಕಾಗಿಲ್ಲ, ಅವರು ಶೌನಕರು ಕೇಳೋದೇ ಸಾವಧಾನ ಮನಸ್ಕರಾಗಿ ನಮಗೆಲ್ಲ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಸಾವಧಾನ ಮನಃಶೃಣು, ಚೆನ್ನಾಗಿ ಸಾವಧಾನದಿಂದ ಇದನ್ನೆಲ್ಲ ಕೇಳ್ರಿ ಅಂತ ಹೇಳಿದೆ. ಏನಂತ ಆ ಕಥೆಯನ್ನು ಹೇಳಿ ಪ್ರಾರಂಭ ಮಾಡ್ತಾರೆ. ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ. ಹಿಂದೆ ಜನಕ ಮಹಾರಾಜ ಅಂತ ಇದ್ದ.
ಜನಕರಾಜನ ಹೆಸರು ಪುರಾಣದಲ್ಲಿ ಅಲ್ಲ, ವೇದದಲ್ಲೇ ಬರ್ತದೆ. ಅಂತಹ ದೊಡ್ಡ ರಾಜರ್ಷಿ ಅವನು, ಅಂತಹ ದೊಡ್ಡ ರಾಜ, ಚಕ್ರವರ್ತಿ ರಾಜ ಜನಕರಾಜ. ಅವನು ಹಿಂದೆ ಇದ್ದ. ಅವನು ಹೇಗಿದ್ದ ಅಂದರೆ ಪರಮಧಾರ್ಮಿಕ. ರಾಜರು ಇರಬೇಕಾದ ರೀತಿಯೇ ಪರಮಧಾರ್ಮಿಕರು. ಒಳ್ಳೆಯ ಧರ್ಮದಕ್ಕೆ, ಧರ್ಮ ಅಂದರೆ ಏನರ್ಥ? ರಿಲಿಜನ್ ಅಂತ ಅರ್ಥ. ಧರ್ಮ ಅಂದರೆ ಏನು? ಯಾವುದು ಆ ಸಮಾಜವನ್ನು ತಾಳಿಸ್ತದೋ ಬಾಳಿಸ್ತದೋ ಅದಕ್ಕೆ ಧರ್ಮ ಅಂತ ಕರೀತಾರೆ. ಯಾವುದನ್ನು ಮಾಡೋದ್ರಿಂದ ರಾಜ್ಯ ಚೆನ್ನಾಗಿ ಸುಭಿಕ್ಷವಾಗಿರ್ತದೋ, ಯಾವುದನ್ನು ಮಾಡೋದ್ರಿಂದ ಭಗವದ್ಭಕ್ತಿಯನ್ನು ರಾಜ್ಯದ ಜನ ಪಡಿತಾರೋ ಅದಕ್ಕೆ ಧರ್ಮ ಅಂತ ಕರೀತಾರೆ. ಅದನ್ನು ಯಾರು ಎನ್ಫೋರ್ಸ್ ಮಾಡ್ತಾರೋ ಅವನಿಗೆ ಧಾರ್ಮಿಕ ಅಂತ ಕರೀತಾರೆ. ಹೀಗಾಗಿ ಆ ಜನಕ ರಾಜ ಪರಮಧಾರ್ಮಿಕ ಇದ್ದವರೊಳಗೆ ಅವನು ಶ್ರೇಷ್ಠನಾದ ಧಾರ್ಮಿಕನಾಗಿದ್ದ. ಇದು ಒಂದು ವಿದಿನ್ ಕೋಟ್ಸ್ ಹೇಳ್ತಾರೆ ಪರಮಧಾರ್ಮಿಕ ಅಂತ. ಯಾಕೆ ಅಂದರೆ ಎಂಥ ಧಾರ್ಮಿಕರಿಗೂ ಇಂಥ ವಿಚಾರ ಬರ್ತಾವೆ ಒಂದೊಂದ್ಸಲ ಅಂತ ಮುಂದೆ ತೋರಿಸ್ತಾರೆ. ಏನಾಯ್ತು ನೋಡ್ರಿ, ಸತ್ಯವಾಕ್, ಮಾತಾಡೋದೆಲ್ಲ ಸತ್ಯ ಮಾತಾಡ್ತಾ ಇದ್ದ. ಸರ್ವಶಾಸ್ತ್ರೇಶು ಕೋವಿದ, ಹೋಗಲಿ ಸತ್ಯ ಮಾತಾಡ್ತಾರೆ ಅನ್ನೋದು ಒಂದೇ ಕ್ವಾಲಿಫಿಕೇಶನ್ ಅಲ್ಲ, ಎಲ್ಲವನ್ನೂ ಚೆನ್ನಾಗಿ ಬಲ್ಲವರು, ಫಸ್ಟ್ ಹ್ಯಾಂಡ್ ಆಗಿ ಅಧ್ಯಯನ ಮಾಡಿದಂಥ ವ್ಯಕ್ತಿ, ಎಲ್ಲವನ್ನೂ ಚೆನ್ನಾಗಿ ಶಾಸ್ತ್ರವನ್ನು ತಿಳ್ಕೊಂಡವರು. ಮತ್ತು ಕೋಪವರ್ಜಿತ, ಕೋಪದಿಂದ ದೂರನಾದವನು. ಯಾಕೆಂದರೆ ಕೋಪವರ್ಜಿತ ಅನ್ನೋದು ಯಾಕೊಂದು ಧಾರ್ಮಿಕತೆಯ ಚಿಹ್ನ ಆಗ್ತದೆ ಹೇಳ್ರಿ? ಕೋಪ ಯಾರಿಗೆ ಬರೋದಿಲ್ಲ ಅದು ಅವರ ಮೆಚುರಿಟಿಯನ್ನು ತೋರಿಸ್ತದೆ. ಅದಕ್ಕೆ ನಮ್ಗೆ ಮೆಚುರಿಟಿ ಇಲ್ಲ ಅಂತ ಮನೆಯೊಳಗೆ ಗೊತ್ತಾಗ್ತದೆ. ಯಾಕೆಂದ್ರೆ ಸಿಟ್ಟು ಮಾಡ್ಕೊಳ್ತಾ ಇರ್ತೀವಿ ಅವಾಗ. ಕೋಪ ಅನ್ನೋದು ದೌರ್ಬಲ್ಯದ ಸಂಕೇತ, ಕೋಪ ಇಲ್ಲದೆ ಇರೋದು ಪ್ರಾಬಲ್ಯದ ಸಂಕೇತ. ಒಬ್ಬ ರಾಜ ಕೋಪವರ್ಜಿತನಾಗಿದ್ದಾನೆ ಅಂತಂದರೆ ಪ್ರಬಲ ರಾಜ ಅಂತ ಅರ್ಥ. ಅವನು ದುರ್ಬಲನಲ್ಲ, ಅವನ ಹೃದಯ ಗಟ್ಟಿಯಾಗಿದೆ ಅಂತ ಅರ್ಥ. ಅದನ್ನು ಹೇಳಬೇಕಾಗಿತ್ತು. ಅದನ್ನು ತೋರಿಸೋದಕ್ಕೆ ಕೋಪವರ್ಜಿತ ಅಂತಂದ್ರೆ ಹಂಗಿದ್ದವನು. ಆಮೇಲೆ ಇಷ್ಟೆಲ್ಲದರ ಮೇಲೆ ಕಲಶ ಇಟ್ಟಂತೆ ಎಲ್ಲಕ್ಕಿಂತ ದೊಡ್ಡದಾಗಿ ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರಂ ಅಭೂನ್ ನೃಪಃ. ಪರಮಾತ್ಮನ ಸಂತೋಷ ಪ್ರಸಾದ, ಪ್ರಸಾದ ಅಂತಂದರೆ ಅವರ ಪ್ರೀತಿ, ಭಗವತ್ ಪ್ರೀತಿಗೆ ಮುಖ್ಯ ಪಾತ್ರನಾಗಿ ಅವನಿದ್ದ. ಮುಖ್ಯ ಪಾತ್ರ ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ಆ ಭಗವತ್ ಪ್ರೀತಿ ಪಾತ್ರನಾಗಿದ್ದ ಅನ್ನೋ ಅಭಿಪ್ರಾಯ. ಮತ್ತು ನಿರ್ಮಮೋ ನಿತ್ಯ ತೃಪ್ತಶ್ಚ ನಿರಹಂಕೃತಿರಾತ್ಮದೃಕ್ ತಸ್ಯ ಭ್ರಾತಾ ಭವತ್ ಪೂರ್ವಂ ಕುಶಕೇತುರಿತಿ ಸ್ಮೃತಃ. ಹೀಗಿರುವಂತಹ ಆ ಜನಕ ರಾಜ ನಿರ್ಮಮನಾಗಿದ್ದಾನೆ, ನಿರಹಂಕಾರನಾಗಿದ್ದಾನೆ. ಯಾರಿಗೆ ಮಮತಾ ಮತ್ತು ಅಹಂ, ಮಮ ಅಹಂ ಅಂತ ಎರಡಿಲ್ಲ, ಅವರು ಯಾವ ದುಃಖಕ್ಕೂ ಈಡಾಗುವುದಿಲ್ಲ. ಅದು ಬಹಳ ಮಹತ್ವದ್ದು. ಅದು ಈಗಾಗಲೇ ಇತ್ತವನ ಹತ್ರ. ಅಂತಹ ಒಬ್ಬ ರಾಜ, ಅವನಿಗೆ ಒಬ್ಬ ತಮ್ಮ ಇದ್ದ, ಅವನ ಹೆಸರು ಕುಶಧ್ವಜ ಅಂತ. ಕುಶಕೇತು ಅಂತಾರೆ, ಕುಶಧ್ವಜ ಅಂತ ಎರಡು. ಜನಕರಾಜ, ಜನಕರಾಜನ ತಮ್ಮ ಕುಶಧ್ವಜ ಅಂಥೇಳಿ. ಅವನಿಗೆ ಹೇಳ್ತಾರೆ ಕುಶಧ್ವಜಸ್ಯ ತನಯಾಹ ತ್ರಯಸ್ತ್ರೈಲೋಕ್ಯ ಸುಂದರಾಹ ದುಹಿತೃಣಾಂ ತ್ರಯಂ ತಸ್ಯ ಕುಶಕೇತೋರ್ಮಹಾತ್ಮನಃ. ಈ ಕುಶಧ್ವಜ ರಾಜನಿಗೆ 3 ಜನ ಗಂಡು ಮಕ್ಕಳು, 3 ಹೆಂಗಿದ್ರು ಅಂದ್ರೆ ಅವರು ತ್ರೈಲೋಕ್ಯ ಸುಂದರರು, ಭಾರೀ ಸುಂದರರಾದ ಗಂಡು ಮಕ್ಕಳು, ಭಾರೀ ಸುಂದರಿಯರಾದ ಹೆಣ್ಣು ಮಕ್ಕಳು ಅವರಿಗಿದ್ರು. ಹಾಗಾದ್ರೆ ಜನಕರಾಜನಿಗೆ ಎಷ್ಟು ಮಕ್ಕಳು ಅಂತಂದರೆ ಜಾನಕಿ ಒಬ್ಬ ಹೆಣ್ಣು ಮಗಳಿದ್ರು. ಏನಾಯ್ತು, ಜನಕಸ್ಯ ಅಭವತ್ ಪುತ್ರಿ ಜಾನಕಿ ನಾಮ ಸಾ ರಮಾ ಭಾತ್ರ ಕಾರಯಾಮಾಸ ರಾಜ್ಯಂ ಜನಕ ಭೂಪತಿ. ಹೀಗೆ ಆ ಜನಕರಾಜನಿಗೆ ಒಬ್ಬ ಮಗಳಿದ್ಲು, ಅವಳ ಹೆಸರು ಜಾನಕಿ ಅಂತ. ನಿಮಗೆಲ್ಲ ಗೊತ್ತಿದೆ. ಯಾರು? ಸಾಕ್ಷಾತ್ ಮಹಾಲಕ್ಷ್ಮಿನೇ ಜಾನಕಿಯಾಗಿ ಬಂದವಳು. ಜಾನಕಿ ಅಂತ ಅವಳ ಹೆಸರು ಇಟ್ಟಿದ್ರು, ಜನಕನ ಮಗಳಾದ್ದರಿಂದ ಅವಳಿದ್ದು. ಅಂತೂ ಅವನಿಗೆ 3 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು, ಇವರಿಗೆ ಒಬ್ಬ ಹೆಣ್ಣು ಮಗಳು. 7 ಜನ ಮಕ್ಕಳು ಮನೆಯೊಳಗಿದ್ದಾರೆ. ಇವನು ತಮ್ಮನಿಗೆ ತನ್ನ ಎಲ್ಲ ರಾಜ್ಯಭಾರವನ್ನು ವಹಿಸಿಕೊಟ್ಟಿದ್ದ. ಒಂದು ವಯಸ್ಸು ಬಂದ ಮೇಲೆ ಸರಿದು ಬಿಡಬೇಕು ಹೇಳ್ತಾರಲ್ಲ, ಒಂದು ವಯಸ್ಸು ಬಂದ ಮೇಲೆ ಎಲ್ಲಿವರೆಗೂ ಅಂತ ನಾವು ಸಂಸಾರದ ಭಾರವನ್ನು ಹೊರಲಿಕ್ಕೆ ಸಾಧ್ಯದ? ಅದಕ್ಕೆ ಶಾಸ್ತ್ರದೊಳಗೆ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತು ಯತಿ 4 ಆಶ್ರಮಗಳನ್ನು ಹೇಳಿದ್ದಾರೆ. ಒಂದು ಸಮಯ ಆಗಿ ಅನೇಕ ವರ್ಷಗಳ ಕಾಲ ಗೃಹಸ್ಥ ಧರ್ಮವನ್ನು ಪಾಲನೆ ಮಾಡಿದ ಮೇಲೆ ಎಲ್ಲೋ ಒಂದು ಕಡೆ ದೂರ ಸರಿಲೇಬೇಕು. ನಾನು ಇನ್ನೂ ಮನೆ ನೋಡ್ತೀನಿ, ಇನ್ನೂ ಅದಕ್ಕಾಗಿ ಓಡಾಡ್ತೀನಿ ಅಂತ ಎಷ್ಟು ದಿನ ಮಾಡ್ಲಿಕ್ಕೆ ಸಾಧ್ಯ? ಯಾವಾಗ ಕರೆ ಬರ್ತದೆ ಗೊತ್ತಿಲ್ಲ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಅದು ಹೇಳ್ತಾರಲ್ಲ, ಅಟ್ಟಡಿಗೆ ಉಣವಿಲ್ಲ, ಇಷ್ಟ ದರ್ಶನವಿಲ್ಲ, ಕೊಟ್ಟ ಸಾಲವ ಕೇಳುವ ಹೊತ್ತ ನರಿಯೇ, ಕಟ್ಟೆ ತುಂಬಿದ ಬಳಿಕ ಕ್ಷಣ ಮಾತ್ರ ಇರಲಿಲ್ಲ, ಅಷ್ಟರೊಳು
ಪುರಂದರ ವಿಠಲನ ನೆನೆಯು, ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ. ಹಿಂಗದ. ಹೀಗಿರೋ ಕಾಲಕ್ಕೆ ನಾವೇನಾದರೂ ತಡ ಮಾಡಿದರೆ ಪ್ರಯೋಜನ ಇಲ್ಲ. ಅದಕ್ಕೆ ಜನಕ ರಾಜ ಏನು ಮಾಡಿದ ಅಂದರೆ ತಮ್ಮನಿಂದ ರಾಜ್ಯಭಾರವನ್ನು ಮಾಡಿಸಿ, ನನ್ನ ಕೆಲಸ ಆಯ್ತಪ್ಪ, ವಯಸ್ಸಾಯಿತು, ಈಗ ಕುಶಧ್ವಜ ನೀನು ನೋಡ್ಕೋ ಅಂತ ಅವನಿಗೆ ಕೊಟ್ಟಿದ್ದ. ಇಷ್ಟು ಇತ್ತು. ಸಭ್ರಾತೃರಾಜ್ಞೆಯ ರಾಜ್ಯಂ ಚಕಾರಾರ್ಯೇಷು ಭಕ್ತಿಮಾನ್ ಕದಾಚಿತ್ ಜನಕೋ ರಾಜ ಮನಸಿ ತಮ್ಮ ಚಿಂತಯತ್. ಅವನು ಕೂಡ ತಮ್ಮ ಕುಶಧ್ವಜ ಬಹಳ ಪ್ರೀತಿಯಿಂದಲೇ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅಣ್ಣನ ಆಜ್ಞೆಯನ್ನು ತೆಗೆದುಕೊಂಡು ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಅಣ್ಣ ಹೇಳಿದ ಮಾರ್ಗದಲ್ಲೇ ಚೆನ್ನಾಗಿ ರಾಜ್ಯಭಾರ ಮಾಡ್ತಿತ್ತು. ಎಲ್ಲ ಚೆನ್ನಾಗಿ ನಡೆದಿತ್ತು. ಎಲ್ಲಿವರೆಗೂ ಅಂದರೆ ಬುದ್ಧಿ ಕೆಡೋವರೆಗೂ. ಒಂದು ದಿವಸ ಜನಕ ರಾಜನ ಬುದ್ಧಿ ಒಳಗೆ ಒಂದು ವಿಚಾರ ಬಂತದ್ದು. ಏನು ಬಂತು ಅಂದರೆ ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಮಾ ಭೂತ್ ಕದಾಚನ ದುಃಖಂ ನ ವೀಕ್ಷೇ ನೇತ್ರಾಭ್ಯಾಂ ಸುಖಂ ವೀಕ್ಷೇ ಸದಾತ್ಮನಃ. ಯಾರ್ಯಾರಿಗೋ ಏನೋ ಆಗ್ತದೆ ನೋಡ್ರಿ. ಎಷ್ಟೋ ವಯಸ್ಸು ಎಷ್ಟು ಚೆನ್ನಾಗಿ ಕಳೆದಿದ್ರು, ಸರ್ವಶಾಸ್ತ್ರ ಕೋವಿದ ಅಂತ ಹೇಳಿದರು. ಎಲ್ಲ ಓದಿ ಎಲ್ಲ ತಿಳಿದು ವಾನಪ್ರಸ್ಥದಲ್ಲಿ ಇರುವ ಜನಕರಾಜನಿಗೆ ಅನಿಸ್ತಾ ಇದೆ ಏನಂತಂದರೆ ನನಗೆ ಸುಖವೇ ಇರಬೇಕು, ಯಾವಾಗಲೂ ದುಃಖ ಆಗಬಾರದು. ಯಾವ ಕಾರಣಕ್ಕೂ ಕೂಡ ನನ್ನ ಕಣ್ಣಿನಿಂದ ನಾನು ದುಃಖವನ್ನು ನೋಡೋದಿಲ್ಲ. ನೋಡಿದ್ದು ಕಡಿಮೆನೆ ಅಂತ ಮುಂದೆ ಬರೀತಾರೆ. ಇದುವರೆಗೂ ದುಃಖ ಹೆಚ್ಚು ನೋಡಿಲ್ಲ ಅವನು ಜನಕರಾಜ. ನೋಡ್ರಿ, ಯಾವಾಗಲೂ ಅಷ್ಟೇ ಬದಲಾವಣೆ ಅನ್ನೋದು ಕಷ್ಟ. ಇವತ್ತು ನಾನು ಒಂದು ರೀತಿಯೊಳಗೆ ನಡ್ಕೊಂಡು ಹೋಗ್ತಾ ಇರ್ತೇನೆ. ಸಡನ್ನಾಗಿ ನಾನು ವ್ಯತ್ಯಾಸವಾಗಿರಬೇಕು ಅಂತ ಆದರೆ ಅದನ್ನು ರೆಸಿಸ್ಟ್ ಮಾಡ್ತದೆ ಮನಸ್ಸು ಒಪ್ಪೋದಿಲ್ಲ ಅದನ್ನು. ಈಗ ಜನಕರಾಜನಿಗೆ ಆಗಿದ್ದೇನು, ಎಷ್ಟು ವಯಸ್ಸು ಅಂತ ಹೇಳ್ತಾರೆ, 80,000 ವರ್ಷ ಆಗಿದೆ ಅವನಿಗೆ. 80,000 ಅಷ್ಟು ವರ್ಷಗಳ ಕಾಲ ಸುಖವನ್ನೇ ಉಂಡ ವ್ಯಕ್ತಿಗೆ ತಕ್ಷಣ ದುಃಖ ಬಂದರೆ ಹೆಂಗಾಗ್ತದೆ? ತಡ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕಾಗಿ ಅದು ಎಲ್ಲಿ ಬಂದೀತು ಅನ್ನುವ ಮೊದಲೇ ಅವನು ವಿಚಾರ ಮಾಡಿ ದೇವರಿಗೆ ಕೈ ಮುಗಿದು ಕೇಳ್ತಾನಂತೆ, ಸುಖಮೇವ ಮೇಸ್ಯ ದುಃಖಂ ಮಾ ಭೂತ್ ಕದಾಚನ. ಆದರೆ ಶಾಸ್ತ್ರಕಾರರು ಹೇಳ್ತಾರೆ, ಅಸಾಧು ಸಮ್ಮತಂ ವಾಕ್ಯಂ ಶ್ರುತ್ವೇತ್ತಂ ಉದಿತಂ ಹರಿಹಿ ದುಃಖಂ ಪ್ರದರ್ಶಯಾಮಾಸ ರಾಜ್ಯಮತ್ತಸ್ಯ ಭೂಪತೇಹೇ. ಈ ಮಾತೇನು ಹೇಳಿದ್ರಲ್ಲ, ಸುಖಮೇವ ಮೇಸ್ಯಾತ್ ಅಂತ, ಇದು ಶಾಸ್ತ್ರಸಮ್ಮತವಾದ ಮಾತು ಅಲ್ಲ. ಯಾಕೆ ಹೇಳ್ರಿ? ಯಾವಾಗಲೂ ಕೂಡ ಸುಖನೇ ಇರಬೇಕು, ದುಃಖ ಆಗಬಾರದು ಅನ್ನೋದು ಕೇಳಬಾರ್ದು. ಕೇಳಬೇಕಾದದ್ದೇನು? ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ಕೇಳಿದ್ರು. ಅಂದರೆ ದುಃಖ ಬರೋದು ಸುಖ ಬರೋದು ಏನದಲ್ಲ, ಇದು ಅನಿವಾರ್ಯ. ಯಾವುದು ಅನಿವಾರ್ಯವೋ ಅದು ಅಂಗೀಕಾರ್ಯ. ಹೌದಾ? ಯಾವುದು ಅನಿವಾರ್ಯ ಅಂತ ಆಗ್ತದೋ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಹೀಗಾಗಿ ಸಂಸಾರದಲ್ಲಿ ಇದ್ದ ಮೇಲೆ ದುಃಖ ಬರಬಾರದು ಅನ್ನುವ ಮಾತು ಏನದಲ್ಲ, ಇದು ಶಾಸ್ತ್ರಕ್ಕೆ ವಿರುದ್ಧವಾದ ಮಾತು. ಅದು ಎಕ್ಸೆಪ್ಟಬಲ್ ಇಲ್ಲ. ಅದಕ್ಕೆ ಹೇಳಿದ್ರು ಅಸಾಧು ಸಮ್ಮತಂ ವಾಕ್ಯಂ ಅಂತ. ಸಾಧು ಸಮ್ಮತವಾದ ವಾಕ್ಯ ಇದು ಅಲ್ಲ. ಯಾವಾಗ ಹಿಂಗಾಯ್ತೋ ಹರಿ ಪರಮಾತ್ಮ ಅಂದ, ಸ್ವಲ್ಪ ದುಃಖ ನೋಡಿಬಿಡು ಹಾಗಾದ್ರೆ. ಸುಮ್ಮನಿದ್ದಿದ್ರೆ ದುಃಖ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ದುಃಖ ಬೇಡ ಅಂದಿದ್ದಕ್ಕೆ ದುಃಖ ಬಂದೇ ಬಿಡ್ತು. ಏನಾಯ್ತು ಅಂತಂದ್ರೆ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅವನ ತಮ್ಮ ಕುಶಧ್ವಜ ತೀರಿ ಹೋಗ್ಬಿಟ್ಟು ನೋಡ್ತಾ ಹೋಗ್ಬಿಟ್ಟ. ಕದಾಚಿತ್ ದೈವಯೋಗೇನ ಕುಶಕೇತು ರಗಾನ್ಮೃತಿಂ. ಅಲ್ಲ, ಏನಾದರೂ ಅವರಿಗೆ ಕಾಯಿಲೆ ಆಗಿತ್ತ, ಏನಾದರೂ ಕಷ್ಟ ಆಗಿತ್ತ? ಏನೂ ಇಲ್ಲ, ನೋ ನೋಟಿಸ್. ಆವಕ್ಕ ಹೇಳಿದ್ರು ಕದಾಚಿತ್ ದೈವಯೋಗೇನ, ಭಗವಂತನ ಇಚ್ಛಾ ಬಂತು, ಅವನಿಗೆ ಹೋಗ್ಬಿಟ್ಟ. ಹಂಗಾಯ್ತು. ಆವಾಗ ಮೃತೇ ನುಜೇ ಚ ತದ್ಭಾರ್ಯ ತೇನ ಸಾಕಂ ಮಮಾರಚ. ಆಗಿನ ಕಾಲ ಎಲ್ಲ ಸೂಕ್ಷ್ಮವಾಗಿತ್ತು, ಅದು ಮನುಸ್ಮೃತಿಯಂತೆ ನಡ್ಕೊಳ್ಳುವಂತಹ ಕಾಲ. ಗಂಡ ಚಿತೆಯನ್ನು ಏರಿದ ಮೇಲೆ ಹೆಂಡತಿಯೂ ಕೂಡ ಸತಿ ಹೋಗ್ತಾ ಇತ್ತು, ಚಿತೆಯನ್ನು ಏರಿ ಹೋಗ್ತಾ ಇತ್ತು. ನೀವೆಲ್ಲ ಈ ಕಥೆ ಕೇಳಿದ್ದೀರಿ. ಪಾಂಡುರಾಜ ತನ್ನ ದೇಹವನ್ನು ಬಿಟ್ಟ ಮೇಲೆ ಕುಂತಿ ಮತ್ತು ಮಾದ್ರಿ ಇಬ್ಬರೂ ಕೂಡ ಚಿತೆಯನ್ನು ಏರ್ಲಿಕ್ಕೆ ಹೋಗ್ತಾರಂತೆ. ನಾವು ಸಹಗಮನ ಮಾಡ್ತೀವಿ ಅಂತ. ಆವಾಗ ಮಾದ್ರಿ ಹೇಳ್ತಾಳೆ, ಕುಂತಿ ನೀನು ಹೋಗಬೇಡ, ನಾನು ಹೋಗ್ತೀನಿ. ಯಾಕೆಂದ್ರೆ ನನ್ನ ನಿಮಿತ್ತದಿಂದ ಪಾಂಡುರಾಜನಿಗೆ ಈ ಪರಿಸ್ಥಿತಿ ಬಂತು. ಪಾಂಡುರಾಜ ಸಾಯಲಿಕ್ಕೆ ಮಾದ್ರಿ ಕಾರಣ ಅಂತ ಆಗ್ತದೆ. ಆದ್ದರಿಂದ ನಾನು ಸಹಗಮನವನ್ನು ಮಾಡ್ತೀನಿ, ನೀನು ಮಾಡಬೇಡ. ಯಾಕೆ ಅಂದರೆ ನೀನು ಪಾಂಡವರನ್ನು ನೋಡ್ಕೊಳ್ಳಿಕ್ಕೆ ಕುಂತಿ ಬೇಕು, ನಾನು ನಿನ್ನಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನನಗೆ ಅನಿಸೋದಿಲ್ಲ ಅಂತಾಳೆ ಮಾದ್ರಿ. ಆದರೆ ನೀನು ನನ್ನ ಮಕ್ಕಳನ್ನು ನಿನ್ನ ಮಕ್ಕಳಂತೆ ನೋಡ್ಕೊಳ್ತೀಯ ಅನ್ನೋ ವಿಶ್ವಾಸ ಇದೆ ನನಗೆ. ಅದಕ್ಕಾಗಿ ನಾನು ಸಹಗಮನವನ್ನು ಮಾಡ್ತೀನಿ ಅಂತ ಅಲ್ಲಿ ಉದಾಹರಣೆ ಬರ್ತದೆ. ಹಾಗೆ ಇಲ್ಲೂ ಕೂಡ ಏನಾಯಿತು ಅಂದರೆ ಕುಶಧ್ವಜ ತೀರಿಕೊಂಡ ಮೇಲೆ ಅವನ ಜೊತೆ ಸಹಗಮನವನ್ನು ಮಾಡಿದ್ದು
ಈ ಕುಶಧ್ವಜನ ಹೆಂಡತಿ. ನೋಡ್ತಾ ನೋಡ್ತಾ ಎರಡು ಹಿರಿಯ ತಲೆಗಳು ಹೋಗ್ಬಿಟ್ಟು. ಹೀಗಾಗಿದ್ದಕ್ಕೆ ಏನಾಯಿತು ಅಂದರೆ, ಅತೀ ದೊಡ್ಡವನಾದ ಈ ವ್ಯಕ್ತಿ ಯಾರು, ಜನಕರಾಜ, ಅವನು ವಿಧ ವಿಧವಾಗಿ ಪ್ರಲಾಪ ಮಾಡ್ತಾ ಇದ್ದಾನೆ. ಪ್ರಲಾಪ ಅಂದ್ರೆ ದುಃಖ ಪಡ್ತಾ ಇದ್ದ. ಯಾಕೆ ಅಂತ ನೋಡ್ರಿ ಹೇಳ್ತಾರೆ, ರಾಜ್ಯಂ ಪುತ್ರಾಂಸ್ತತಸ್ತ್ಯಕ್ತ್ವಾ ತ್ಯಕ್ತ್ವಾ ತ್ವಗಾತ್ಪತಿ ಸಲೋಕತಾಂ ತೌ ದಂಪತಿ ನೃಪೋ ದೃಷ್ಟ್ವಾ ತ್ಯಕ್ತ ಪುತ್ರೌ ಸುಖೋಚಿತೌ ವಿಲಲಾಪ ಮಹಾರಾಜೋ ಭ್ರಾತರಂ ಭಾತೃವತ್ಸಲಃ. ಭ್ರಾತೃವತ್ಸಲನಾದ ತಮ್ಮನ ಮೇಲೆ ಬಹಳ ಪ್ರೀತಿ. ಕುಶಧ್ವಜನ ಮೇಲೆ ಜನಕರಾಜನಿಗೆ ಭಾರಿ ಪ್ರೀತಿ. ಬಹಳ ಪ್ರೀತ್ಯಾಸ್ಪದವಾದ ವಸ್ತು ಹೋಯಿತು ಅಂದರೆ ದುಃಖ. ಜೊತೆಗೆ ಅವನ ಹೆಂಡತಿಯೂ ಕೂಡ ಸಹಗಮನ ಮಾಡಿದ್ದಾಳೆ, ಸಣ್ಣ ಸಣ್ಣ ಮಕ್ಕಳು. ಏನು ಮಾಡಬೇಕು? ರಾಜ ಪರಿವಾರದಲ್ಲಿ ಈ ಪರಿಸ್ಥಿತಿ. ವಿಧ ವಿಧವಾಗಿ ಅಳ್ತಾ ಇದ್ದಾರಂತೆ ಇವನು ಜನಕರಾಜ. ಅಳ್ತಾ ಇದ್ದಾನೆ, ಹಾ ಭದ್ರೆ ಬಾಲಕಾಂಸ್ತ್ಯಕ್ತ್ವ ವೃದ್ಧಂ ಮಾಂ ಜಾನಕಿಂ ತಥ. ನನ್ನನ್ನು ಬಿಟ್ಟೆ, ನನ್ನ ಮಗಳನ್ನು ಮರೆತು ಬಿಟ್ಟೆ, ನಿನ್ನ ಮಕ್ಕಳು 6 ಜನ, 3 ಜನ ಗಂಡು 3 ಜನ ಹೆಣ್ಣು, 7 ಜನ ಪ್ಲಸ್ ಒಬ್ಬರು, 8 ಜನನ್ನ ಮರೆತು ಗಂಡ ಹೋದ ಅಂತ ನೀನು ಹೋಗ್ಬಿಟ್ಟೆ, ನಾ ಹೇಗೆ ಬದುಕಬೇಕು ಅಂತ ಆ ಹೆಣ್ಣು ಮಗಳನ್ನ ಕೇಳ್ತಾ ಇದ್ದಾನೆ, ನೆನಪು ಮಾಡ್ಕೊಳ್ತಾ ಇದ್ದಾನೆ ಮನಸ್ಸಿನೊಳಗೆ. ಏತಾವತ್ ಕಾಲ ಪರ್ಯಂತಂ ನ ದೃಷ್ಟೋ ದುಃಖ ಸಂಚಯ ಅದ್ಯ ದೃಷ್ಟೋ ವರಾರೋಹೇ ತ್ವದ್ವಿಯೋಗೇನ ಕೇವಲಂ. ಇದುವರೆಗೂ ಕೂಡ ನಾ ಕಷ್ಟಪಟ್ಟಿದ್ದೇ ಉದಾಹರಣೆ ಇಲ್ಲ. ಜೀವನದಲ್ಲಿ ಸುಖನೇ ಯಾವಾಗಲೂ. ಅತಿಯಾಗಿ ಸುಖ ಪಟ್ಟವರಿಗೆ ಈ ಸಮಸ್ಯೆ ಇರ್ತದೆ ನೋಡಿರ್ಬೇಕಾ. ಬಹಳ ಸುಖದಲ್ಲೇ ಬಂದವರಿಗೆ ಒಂದು ಸ್ವಲ್ಪ ಕಷ್ಟ ಬಂತು ಅಂತಂದ್ರೆ ಮನಸ್ಸು ತಡ್ಕೊಳ್ಳಿಕ್ಕಾಗೋದಿಲ್ಲ. ದೇವರು ಅದಕ್ಕೆ ಆವಾಗ ಒಂಚೂರು ಎರಡೂ ಕೊಡ್ತಾ ಇರಬೇಕು. ಅದಕ್ಕೆ ಯಾಕಂತಾರೆ ಅಂದರೆ, ಅಡ್ವರ್ಸಿಟಿ ಮೇಕ್ಸ್ ಮ್ಯಾನ್ ವೈಸ್ ಅಂತ. ಕಷ್ಟ ಬಂದಾಗ ಮನುಷ್ಯ ಬುದ್ಧಿವಂತನಾಗ್ತಾನೆ. ಏನಾಗ್ತದೆ ಅಂದರೆ, ಓಹೋ ಕಷ್ಟ ಬಂದರೆ ಅಷ್ಟನೂ ಒಂದು ಪಾರ್ಟ್ ಆಫ್ ಲೈಫ್ ಅಂತ ಅನಿಸ್ಬೇಕು. ಅದು ಕೂಡ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತ ಗೊತ್ತಾದಾಗ ದುಃಖ ಬಂದಾಗ ಕುಗ್ಗೋದಿಲ್ಲ, ಸುಖ ಬಂದಾಗ ಹಿಗ್ಗೋದಿಲ್ಲ. ಈ ಸಮಸ್ಥಿತಿ ಬರಲಿಕ್ಕೆ ಸಾಧ್ಯ ಯಾವಾಗ ಅಂತಂದರೆ, ಅದು ಸ್ವಲ್ಪ ದುಃಖ ದರ್ಶನ ಇದ್ದಾಗ. ಇಲ್ಲ ದುಃಖ ದರ್ಶನ ಹಿಂಗಿದೆ ಜಗತ್ತಿನಲ್ಲಿ, ಹಿಂಗೂ ಸಾಧ್ಯ ಅಂತ ಇಂಥ ಶಾಸ್ತ್ರವನ್ನು ಓದಿ ಆದರೂ ತಿಳ್ಕೋಬೇಕು. ಈಗ ಸಣ್ಣವ್ರು ಇರ್ತಾರಪ್ಪ, ಒಂದು 20 ವರ್ಷದವ್ರು ಇದ್ದಾರೆ, ಇನ್ನು 20 ವರ್ಷನೂ ಅವ್ರಿಗೆ ದುಃಖ ಬರಲಿಕ್ಕಿಲ್ಲ ಯಾವುದು, ಅದು ಒಳ್ಳೆಯದೇ. ಆದರೆ ಅವ್ರಿಗೆ ಗೊತ್ತಿರಬೇಕೇನು ಅಂದರೆ, ದುಃಖನೂ ಒಂದು ಜೀವನದ ಅಂಗ ಅಂತ ಗೊತ್ತಿರಬೇಕು. ಇಲ್ಲ ಅಂದರೆ ಜನಕ ಮಹಾರಾಜನಂಗೆ ಆಗ್ತದೆ ಅಂತ. ಇವರೆಲ್ಲ ಮಹಾನುಭಾವರು, ನಾವು ಸುಮ್ಮನೆ ಹೇಳ್ತಿದ್ದಂತಲ್ಲ. ಇದರ ಅಭಿಪ್ರಾಯ ಏನು ಅಂತಂದರೆ, ಸಾಮಾನ್ಯರು ಈ ರೀತಿಯಾಗಿ ತಿಳ್ಕೊಳ್ಬೇಕು ಅಂತ. ಜನಕರಾಜನಿಗೆ ಗೊತ್ತಿಲ್ಲ ಅಂತಲ್ಲ, ಮಹಾಜ್ಞಾನಿ ಅಂತ ಮೊದಲೇ ಹೇಳಿದ್ದಾರೆ. ಆದರೂ ಈ ರೀತಿ ಆಯಿತು. ಸರಿ, ಏನು ಮಾಡೋದು, ಬೇರೆ ದಾರಿ ಇಲ್ಲ, ತೀರ್ಕೊಂಡಿದ್ದಾರೆ. ಅದಕ್ಕೆ ಇತಿ ಸಂಚಿತ್ಯ ಮನಸಿ ವಾರಂ ವಾರಂ ಮಹೀಪತಿ ಚಕಾರ ಪ್ರೇತ ಕಾರ್ಯಾಣಿ ಪುತ್ರಾಣಾಂ ಚೈವ ಶೈಶವಾತ್. ಪ್ರೇತ ಕಾರ್ಯವನ್ನು ಮಾಡಬೇಕಲ್ಲ, ಈಗ ತಮ್ಮನಿಗೆ ಮಾಡಬೇಕು, ತಮ್ಮನ ಹೆಂಡತಿಗೆ ಮಾಡಬೇಕು. ಆವಾಗ ಮಕ್ಕಳೆಲ್ಲ ಸಣ್ಣವರಿದ್ದಾರೆ, ಯಾರ ಹತ್ರ ಮಾಡಿಸ್ಬೇಕು? ತಾನೇ ನಿಂತು ಮಾಡಿದ. ತಮ್ಮನ ಪ್ರೇತ ಕಾರ್ಯವನ್ನು ಅವನೇ ಜನಕ ಮಹಾರಾಜನೇ ಮಾಡಿದ. ಆಮೇಲೆ ತನ್ನ ಮಕ್ಕಳನ್ನ ಆಲಿಂಗನ ಮಾಡಿಕೊಂಡು ಜೋರಾಗಿ ಅಳ್ತಾ ಇದ್ದಾನೆ. ವೃದ್ಧರಾದ ವ್ಯಕ್ತಿಗಳಿಗೆ ಒಂದು ಅಸಹಾಯಕತೆ ಕಾಡ್ತದೆ. ವಿಶೇಷತಃ ಹೆಣ್ಣು ಮಕ್ಕಳು ಇಲ್ಲದ ಮನೆಯೊಳಗೆ ಬಹಳ ಕಷ್ಟ, ಅದು ಇಲ್ಲಿ ತೋರಿಸ್ತಾರೆ. ಹೀಗಾಗಿ ಭೋಪುತ್ರ ಬಾಲಭಾವೇತು ಮಾತೃಹೀನಾಶ್ಚ ಕರ್ಷಿತಾ. ತಂದೆ ಇಲ್ಲದೆ ಇದ್ದ ಮಕ್ಕಳ ಬಗ್ಗೆ ಯಾರೂ ಕನಿಕರ ಪಡೋದಿಲ್ಲ, ತಾಯಿ ಇಲ್ಲದೆ ಇದ್ದ ಮಕ್ಕಳ ಬಗ್ಗೆ ಹೆಚ್ಚು ಕನಿಕರ ಬರುತ್ತೆ. ನೋಡಿರ್ಬೇಕಾದ್ರೆ ತಾಯಿ ಇದ್ದಾಳೆ ತಂದೆ ಇಲ್ಲ ಅಂತ ಅಂದಾಗ ಒಂದು ಮಟ್ಟಿಗೆ ಅವರಿಗೆ ತೋರಿಸ್ಬೋದು. ಆದರೂ ತಾಯಿ ಇದ್ದಾಳೆಲ್ಲ ಗಟ್ಟಿಯಾಗಿ ನಿಲ್ತಾಳೆ ಅಂತ ಒಂದು ವಿಶ್ವಾಸ. ಆದರೆ ತಾಯಿಯನ್ನು ಕಳ್ಕೊಂಡ ಮಕ್ಕಳು ನಿಜವಾದ ಅರ್ಥದಲ್ಲಿ ತಬ್ಬಲಿ. ಆ ಮಾತು ನಾ ಹೇಳ್ತಾ ಇಲ್ಲ, ಇಲ್ಲಿ ವೇದವ್ಯಾಸದೇವರು ಬರೀತಾರೆ. ಏನಂತ? ಮಾತೃಹೀನಾಶ್ಚ ಕರ್ಷಿತಾ ಕಥಂ ಪಶ್ಯಾಮಿ ನೇತ್ರಾಭ್ಯಾಂ ಮಾತೃಹೀನಾಂಶ್ಚ ಬಾಲಕಾನ್. ತಾಯಿ ಇಲ್ಲದೆ ಬಂದು ನಿಂತ ಸಣ್ಣ ಮಕ್ಕಳನ್ನ ಕಣ್ಣಿನಿಂದ ಹೇಗೆ ನೋಡಲಿ ಅಂತ ಎಷ್ಟು ದುಃಖ ಆಗಿರಬೇಕು. ಸಣ್ಣ ಸಣ್ಣ ಮಕ್ಕಳು ತಾಯಿ ಇಲ್ಲ ಅಂತ ಬಂದು ನಿಂತಾಗ ಅದಕ್ಕಿಂತ ಕೆಟ್ಟದಾದ ಸ್ಥಿತಿ ಇನ್ಯಾವುದೂ ಇಲ್ಲ. ಹೀಗಾಗಿ ಬಹಳ ದುಃಖ ಪಡ್ತಾ ಇದ್ದಾನೆ. ಇತಿ ಚಿಂತಾ ಪರಸ್ಸೋಭೂತ್ ತ್ಯಕ್ತ ರಾಜ್ಯೋತಿ ದುಃಖಿತ. ರಾಜ್ಯವನ್ನ ಬಿಟ್ಟು ಅತಿ ದುಃಖಿತನಾಗಿ ತ್ಯಕ್ತಾನ್ಯಸಕ್ತ ಭೋಗಶ್ಚ ತ್ಯಕ್ತ ನಿದ್ರೋತಿ ಕರ್ಷಿತ. ನೋಡ್ರಿ ಹೆಂಗಾಯ್ತು ಅಂತಂದ್ರೆ, ರಾಜ್ಯಭಾರವಾಡೋದೇ ಬಿಟ್ಬಿಟ್ಟ. ಇಂಟ್ರೆಸ್ಟ್ ಇಲ್ಲ, ಯಾವುದ್ರ ಬಗ್ಗೆ ಸಂತೋಷ ಇಲ್ಲ, ಮನಸ್ಸಿನೊಳಗೆ ಸಂತೋಷ ಇಲ್ಲ ಅಂತಂದ್ರೆ ಕೆಲಸ ಮಾಡಬೇಕು ಅಂತ ಅನ್ಸೋದಿಲ್ಲ. ಯಾಕೆ ಮಾಡಬೇಕು ಅಂತ ಅನಿಸ್ತು ಅಂದರೆ, ಜಗತ್ತಿನೊಳಗೆ ಯಾವುದೂ ಕೂಡ ಪರ್ಪಸ್ ಡ್ರಿವನ್ ಇದ್ದರೆ ಸರಿ. ಯಾವುದೋ ಒಂದು ವಸ್ತುವಿಗೆ ಗಂಟು ಹಾಕ್ಕೊಂಡ್ರೆ ಈ ರೀತಿ ನಿಂತು ಬಿಡ್ತು.
ಇದು ಕೃಷ್ಣ ಭಗವದ್ಗೀತೆಯೊಳಗೆ ಹೇಳ್ತಾನೆ. ನನಗೆ ಜೀವನದೊಳಗೆ ಮಾಡಬೇಕಾದ ಯಾವ ಕರ್ತವ್ಯನೂ ಇಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಕೃಷ್ಣ ಹೇಳ್ತಾನೆ, ನನಗೆ ಮಾಡಬೇಕಾದದ್ದು ಇಂಥದ್ದು ಮಾಡು ಕೃಷ್ಣ ಅಂತ ಯಾರು ಹೇಳುವುದಿಲ್ಲ. ಮಾಡಬೇಕಾದ ಕೆಲಸನೂ ಯಾವುದೂ ಇಲ್ಲ, ಆದರೂ ಕೆಲಸ ಮಾಡ್ತಾ ಇರ್ತೀನಿ. ಯಾಕೆ ಅಂದರೆ ತೋರಿಸ್ಬೇಕು ಜಗತ್ತಿಗೆ ಏನಂತ. ಎಂಥದ್ದೇ ಕಷ್ಟ ಬರಲಿ, ಲೈಫ್ ಹ್ಯಾಸ್ ಟು ಮೂವ್ ಆನ್, ಕೆಲಸ ಮುಂದೆ ಹೋಗ್ತಾ ಇರಬೇಕು ಅಂತ ಕೃಷ್ಣ ಹೇಳ್ತಾನೆ. ಅದನ್ನು ನೋಡಿ ಅನಿಸ್ತದೆ, ಇವನು ರಾಜ್ಯವನ್ನು ಬಿಟ್ಟ, ಅನ್ನವನ್ನು ಬಿಟ್ಟ, ಆಸಕ್ತಿಯನ್ನು ಬಿಟ್ಟ, ಭೋಗವನ್ನು ಬಿಟ್ಟ, ನಿದ್ರೆಯನ್ನು ಬಿಟ್ಟ, ಎಲ್ಲ ರೀತಿಯಿಂದ ಡಿಪ್ರೈವ್ಡ್ ಆಫ್ ಆಲ್ ಫೆಸಿಲಿಟೀಸ್ ಅಂತಾರಲ್ಲ ಹಂಗಾಗ್ಬಿಟ್ಟು ಮನಸ್ಸಿಗೆ ಯಾವುದೂ ಸಮಾಧಾನ ಇಲ್ಲ. ಹಾಗೆ ಆಯ್ತು. ಅವನ ಆ ಭಾಗ ಏನಿತ್ತಲ್ಲ, ಏನು ಕರ್ಮದ ಭಾಗ, ಅದು ಪ್ರಾಯಶಃ ಮುಗೀತು. ಯಾಕೆ ಮುಗೀತು ಅಂದರೆ, ಒಬ್ಬ ಸಜ್ಜನರ ಸಮಾಗಮ ಆಯಿತು ಅಂದರೆ ಗೊತ್ತಾಗ್ತದೆ ನಮ್ಗೆ, ಓ ಕಷ್ಟದ ಕಾಲ ಮುಗೀತಾ ಬಂತು ಈಗ ಅಂತ. ಅದೇ ರೀತಿಯಾಗಿ ಗೌತಮ ಋಷಿಗಳ ಮಗ ಶತಾನಂದರು ಅಲ್ಲಿಗೆ ಬರ್ತಾರೆ. ಹೇಳ್ತಾರೆ ನೋಡಿ, ತಸ್ಯ ದುಃಖೋಪಶಾಂತ್ಯರ್ಥಂ ಶತಾನಂದ ಪುರೋಹಿತ. ಪುರೋಹಿತ ಅಂತ ಅನ್ನೋದಕ್ಕೆ ಶಬ್ದಕ್ಕೆ ಅರ್ಥ ಏನಂದರೆ ಮುಂದೆ ಹಿತವನ್ನು ಮಾಡುವವನು ಅಂತ. ಪುರೋಹಿತರು ಬಂದರು ಅದರ ಅರ್ಥ ಏನು ಅಂದರೆ ಪುರ ಅಂತಂದ್ರೆ ಮುಂದೆ ಹಿತವನ್ನು ಮಾಡುವವನು, ಪುರೋವರ್ತಿಯಾಗಿ ಅವನು ನಮಗೆ ಹಿತವನ್ನು ಕಾಪಾಡುವವನೇ ಪುರೋಹಿತ ಅಂತ. ಶತಾನಂದರು ಇವ್ರ ಮನೆಗೆ ಬರ್ತಾರೆ. ಬಂದ ತಕ್ಷಣ ಬಹಳ ಸಂತೋಷ ಆಯಿತು. ವಾಮದೇವ ಋಷಿಗಳ ತಮ್ಮ ಶತಾನಂದರು ಗೌತಮ ಋಷಿಗಳ ಮಗ. ಅವರು ಬಂದ ತಕ್ಷಣ ರಾಜ ಎದ್ದು ಬಂದು ಅವರ ಪಾದಪೂಜೆಯನ್ನೆಲ್ಲ ಮಾಡಿ ಅವರಿಗೆ ಸನ್ಮಾನವನ್ನೆಲ್ಲ ಮಾಡಿ ಕಾಲೋಚಿತವಾದಂತಹ ಮಾತನ್ನು ಕೇಳ್ತಾರೆ. ಹೇಗಿದ್ದೀರಿ, ಏನು ಎತ್ತ ಅಲ್ಲ, ಅವರಿಗೆ ಒಂದಿಷ್ಟು ಮಾತನ್ನು ಆಡ್ತಾರೆ. ಅವರು ತಿರುಗಿ ಕೇಳಬೇಕಲ್ಲ, ಹೇಳ್ತಾರೆ ನೋಡಿ, ಶತಾನಂದ ಮಹಾಪ್ರಾಜ್ಞ ಕಾಗತಿ ಸ್ಯಾದಿತೋ ಮಮ. ಒಂದೆರಡು ಮಾತು ಕೇಳಿದ್ರು ಗೌತಮ ಋಷಿಗಳ ಮಗನಿಗೆ. ಹೇಗಿದ್ದೀರಿ, ನಿಮ್ಮ ಕೆಲಸಗಳೆಲ್ಲ ಚೆನ್ನಾಗಿ ನಡೆದವ. ರಾಜ ಕೇಳಬೇಕಾದ ಮಾತುಗಳು. ರಾಮದೇವರು ಭರತನಿಗೆ ಕೇಳ್ತಾರಲ್ಲ, ಇದು ವನವಾಸದಲ್ಲಿದ್ದಾಗ ಎಲ್ಲ ಚೆನ್ನಾಗಿ ನಡೆದದ ಅಂತ ಒಂದಿಷ್ಟು 10 ವಿಕಲ್ಪಗಳನ್ನು ಕೇಳ್ತಾರೆ. ಯಜ್ಞ ಯಾಗಾದಿಗಳು ಚೆನ್ನಾಗಿ ನಡೆದವ, ಆ ಕಡೆ ಎಲ್ಲ ಚೆನ್ನಾಗಿ ಹಾಲು ಕೊಡ್ತಾವ, ಎಲ್ಲ ಕೇಳ್ತಾರೆ. ಹಾಗೆ ಇವರು ಒಂದೆರಡು ಪ್ರಶ್ನೆಯನ್ನು ಕೇಳಿ ರಾಜ ಮುಂದೆ ಗೌತಮ ಋಷಿಗಳಿಗೆ ತನ್ನ ದುಃಖವನ್ನು ತೋಡ್ಕೊಂಡ. ಏನು ಹೇಳ್ತಾನೆ ನೋಡಿ, ವೃದ್ಧತ್ವಾದಾತ್ಮನಶ್ಚೈವ ಪುತ್ರಾಣಾಂ ಚೈವ ಶೈಶವಾತ್ ಕನ್ಯಾ ರತ್ನ ಬಾಹುಲ್ಯಾತ್ ಹತಬಂಧೋರ್ ಮಹಾಮುನೆ. ಈ ಹೆಣ್ಣುಮಕ್ಕಳು ಬಹಳ ಜನ ಇದ್ದರೆ ಕಷ್ಟ ಅಂತಿದ್ರು ಹಿಂದಕ್ಕೆಲ್ಲ, ಒಂದು 30 ವರ್ಷದ 20 ವರ್ಷದ ಹಿಂದೆ. ಈಗ ಅದೇ ಭಾಳ ದೊಡ್ಡ ಸಂಪತ್ತಾಗ್ಯದ ಬಿಡ್ರಿ. ಅಂತೂ ಮೊದಲ ಕಷ್ಟ ಇತ್ತಲ್ಲ, ಇದು ಈಗಿಂದಲ್ಲ, ಕೃತಯುಗದೊಳಗೂ ಹಿಂಗೆ ಇತ್ತು ನೋಡಿ. ಅವನಂತಾನೆ ಮನೆಯೊಳಗೆ ಸಮಸ್ಯೆ ಭಾಳಷ್ಟದ. ಸಮಸ್ಯೆ ನಂಬರ್ 1, ನನಗೆ ವಯಸ್ಸಾಗಿದೆ. ಸಮಸ್ಯೆ ಎರಡನೇದ್ದೇನು ಅಂತಂದರೆ, ನನ್ನ ಮಕ್ಕಳೆಲ್ಲ ಸಣ್ಣವರು ಅಂತ ಅನ್ನೋದು ಅಷ್ಟೇ ಅಲ್ಲ, ಇದ್ದವರೆಲ್ಲ ಹೆಣ್ಣು ಮಕ್ಕಳು. ಅದ್ರೊಳಗೆ ಜಾಸ್ತಿ ಜನ, 4 ಜನ ಹೆಣ್ಣು, ಈ 3 ಜನ ಗಂಡು ಮಕ್ಕಳು. ಹೌದಾ? ಹಾಗಿರೋದ್ರಿಂದ ಬಹಳ ಜನ ಶತ್ರುಗಳಿದ್ದಾರೆ. ಯಾರು? ರಾವಣ, ಇಂದ್ರಜಿತ್ತು ಮೊದಲಾದಂತಹ ಶತ್ರುಗಳಿದ್ದಾರೆ. ಬಹವ ಶತ್ರುವಸ್ಸಂತಿ ರಾವಣೇಂದ್ರಜಿದಾದಯ ತೇಭ್ಯೋ ಯುದ್ಧಂ ಕಥಂ ದಾಸ್ಯೆ ವ್ಯಸಹಾಯೋ ಅತಿಜೀರ್ಣವಾನ್. ಅತಿ ಜೀರ್ಣನಾದ ಅಸಹಾಯಕನಾದ ನಾನು ಅವ್ರ ಜೊತೆ ಯುದ್ಧಕ್ಕೂ ಹೋಗ್ಲಿಕ್ಕಾಗೋದಿಲ್ಲ. ಏನಾದರೂ ಅವ್ರು ಬಂದು ಯುದ್ಧ ಮಾಡಿದ್ರು, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂತ ಕೂತರು, ಏನು ಮಾಡ್ಲಿಕ್ಕಾಗ್ತದೆ ಅಂತೇಳಿ ಅದು ಆಗೋದಿಲ್ಲ. ಅಂದರೆ ಎಲ್ಲ ಕಡೆಯಿಂದಲೂ ನಾನು ಬ್ಲಾಕ್ ಆಗಿಬಿಟ್ಟಿನಿ ಅಂತ ಹೇಳಿ. ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ವಯಸ್ಸಿಲ್ಲ, ಏನೂ ಇಲ್ಲ. ಮತ್ತು ಮೇಲೆ ಜವಾಬ್ದಾರಿ 7 ಜನ ಮಕ್ಕಳದ್ದು. ನ ಜಾನೇ ಮುನಿವರ್ಯಾಹಂ ಪ್ರಜ್ಞಾ ಚಕ್ಷುರ್ನ ವಿದ್ಯತೆ ನಿಮಿತ್ತಮೇಕಂ ಕಥಿತಂ ದ್ವಿತೀಯಂ ಪ್ರವದಾಮಿತೆ. ಇಷ್ಟಾಗಿ ಮನಸ್ಸಿನೊಳಗೆ ಒಂದಿಷ್ಟು ಸಂಕಲ್ಪಗಳವ ನನಗಂತ. ನೋಡ್ರಿ, ಕಷ್ಟ ಆಗ್ಯದ, ಅದಕ್ಕೆ ಉತ್ತರ ಇಲ್ಲ, ಆದರೂ ಸಂಕಲ್ಪ ಹೇಳೋದು ಬಿಡ್ತಾ ಇಲ್ಲ. ಮೊದಲನೇದೇನು, ಈ ಎಲ್ಲ ದುಷ್ಟರಿಂದ ನನ್ನ ಮಕ್ಕಳನ್ನು ಕಾಪಾಡಿಕೊಳ್ಬೇಕು, ಇದು ಒಂದು. ಎರಡನೇದ್ದು, ಸೀತಾದೇವಿಗೆ ಮತ್ತು ಆ 3 ಜನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. ಅದು ಮದುವೆ ಹೆಂಗಾಗಬೇಕು ಅಂತ ಅವನ ಅಪೇಕ್ಷೆ. ಅಂದರೆ ಆ 4 ಜನ ಒಂದೇ ಮನೆಗೆ ಸೊಸೆಯರಾಗಿ ಹೋಗ್ಬೇಕಂತ. ಹೆಂಗದ ಇದು? ಪೂರ್ತಿ ಫಿಲ್ಟರ್ ಹಾಕಿ ಕೊನೆಗೆ ದಶರಥ ಅಂತ ಬರ್ಬೇಕು ಆನ್ಸರ್. ಆ ಥರ ಮಾಡ್ಲಿಕ್ಕೆ ಹೇಳಿದರು. ಸೀತಾಯಾಶ್ಚ ಸ್ವರೂಪಾಯಾಹ ಸ್ವರೂಪ ಪುರುಷ ಕಥಂ ಲಭ್ಯತೆ ವದ ವಿಪ್ರೇಂದ್ರ ತೃತೀಯಂ ಪ್ರವದಾಮಿತೆ. ದೀರ್ಘಾಯುಶ್ಚ ಮೇ ಪುತ್ರಾಃ ಪುತ್ರಶ್ಚಾಪಿ ಸಮರ್ತೃಕಾಃ. ಇದು ಒಂದೇ ಶ್ಲೋಕದೊಳಗೆ ಎಲ್ಲ ಕೇಳ್ಬಿಡೋದು, ಒಂದೇ ವರ ಕೇಳೋದು, ಅದರ 4 ವರ ಬಂದ್ಬಿಡ್ತಾವೆ. ಬೈ 1 get 4 ಆ ಥರ ಇದೆ. ಹೆಂಗೆ ಅಂತಂದರೆ, ನನ್ನ ಮಕ್ಕಳಿಗೆ ದೀರ್ಘಾಯುಷ್ಮಂತರಾದ ಗಂಡಂದಿರು, ಒಂದೇ ತಂದೆಯ ಮಕ್ಕಳಲ್ಲಿ ಹುಟ್ಟಿದ
ಬಹಳ ಐಶ್ವರ್ಯವಂತರಾದವರು ಸಿಗಬೇಕು ಒಂದು ಅರ್ಥ ಏನು? ನನ್ನ ಮಕ್ಕಳಿಗೂ ದೀರ್ಘಾಯುಷ್ಯ ಇರಬೇಕು, ಅವ್ರಿಗೂ ದೀರ್ಘಾಯುಷ್ಯ ಇರಬೇಕು, ಒಳ್ಳೆ ಕಡೆ ಸಂಬಂಧ ಆಗಬೇಕು, ಒಬ್ಬನೇ ಮಗ, ಒಬ್ಬನೇ ತಂದೆಗೆ 4 ಜನ ಮಕ್ಕಳಿರ್ಬೇಕು, ಅದು ರಾಜನ ಮಕ್ಕಳಿರ್ಬೇಕು, ಅವರಿಗೆ ಇವರಿಗೂ ಸಂಬಂಧ ಆಗಬೇಕು. ಒಂದು 5-6 ಪಾಯಿಂಟ್ಸ್ ಅವ, ಅದನ್ನು ಒಂದೇ ಪ್ರಶ್ನೆ ಒಳಗೆ ಕೇಳಬೇಕು. ಇಷ್ಟೆಲ್ಲ ಇದೆ ನನ್ನ ಮನಸ್ಸಿನೊಳಗೆ. ಹೀಗಾಗಿ ವರ್ಧಿತಂ ಚೈವ ರಾಜ್ಯಂ ಮೇ ರಾಜ್ಯಂ ಸ್ವಯಮೇವ ಪುರೋಹಿತಂ. ಇಷ್ಟಲ್ಲದೆ ನನ್ನ ರಾಜ್ಯ ತಂತಾನೆ ಚೆನ್ನಾಗಿ ನಡಿಬೇಕಂತ, ಆಟೋ ಪೈಲಟ್ ಅಂತ ತಂತಾನೆ ನಡಿಬೇಕು ಚೆನ್ನಾಗಿ. ಅಂದರೆ ನನ್ನ ಸ್ವಲ್ಪ ಶ್ರಮದಿಂದ ರಾಜ್ಯಭಾರ ಚೆನ್ನಾಗಿ ಆಗಬೇಕು ಅಂತ ಅಭಿಪ್ರಾಯ. ಇಷ್ಟು ನನ್ನ ಮನಸ್ಸೊಳಗದ ನೋಡಿ. ಯಾರಿಗೆ ಹೇಳಬೇಕು? ಪುರೋಹಿತರಿಗೆ ಹೇಳಬೇಕು. ಆಗಿನ ಕಾಲಕ್ಕೆ ಪುರೋಹಿತರಲ್ಲ, ಸ್ನೇಹಿತರಾಗಿತ್ತು. ಅದಕ್ಕೆ ಇದೆಲ್ಲ ಹೇಳ್ಕೊಳ್ತಾರೆ ನೋಡಿ. ಇವತ್ತು ಪುರೋಹಿತರಿಗೆ ಹೇಳಿದ್ರೆ ಹೌದಾ ಇಷ್ಟಕ್ಕೆ ಒಂದು 5 ಲಕ್ಷ ರೂಪಾಯಿ ಖರ್ಚಾಗ್ತದೆ ಅಂತ ಹೇಳ್ಬೇಕು. ಇವತ್ತು ಹೇಳಿದೆ, ಅದರ ಅಭಿಪ್ರಾಯ ಹಂಗಲ್ಲ. ಅಂದರೆ ಪೌರೋಹಿತ್ಯದ ಮಹತ್ವ ಮತ್ತು ಅದರ ಔನ್ನತ್ಯ ಯಾವ ಮಟ್ಟದಿತ್ತು ಪುರೋಹಿತರ ಹತ್ರ ಎಲ್ಲ ಶೇರ್ ಮಾಡ್ತಿರ್ತಾನೆ. ಕೇನೋಪಾಯೇನ ವೈಭೂಯಾತ್ ತದೇತತ್ ಕಾರಣಂ ವದ. ಇಷ್ಟೆಲ್ಲದಕ್ಕೂ ಒಂದು ಉಪಾಯವನ್ನು ನೀವು ತಿಳಿಸಬೇಕು ಅಂತ ಕೇಳಿದ್ರು. ಶತಾನಂದರು ಅಂದರು, ಹೌದು ಬಹಳ ಸಂತೋಷ, ಹಾಗೇ ಆಗ್ತದೆ. ಸಜ್ಜನರ ಸಂಘ ಉದ್ಧಾರಕ್ಕೆ ಕಾರಣ ಆಗ್ತದೆ. ಯಾಕೆ ಅಂದರೆ ಅದು ಅವರನ್ನು ಉದ್ಧಾರ ಮಾಡಲಿಕ್ಕೆ, ಅವರಿಗೆ ಬುದ್ಧಿಯನ್ನು ವಿಶಾಲ ಮಾಡಲಿಕ್ಕೆ ಕಾರಣ. ಇವ್ರು ಹೇಳಿದರು, ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿ ಪಾಲಕ. ಹೌದು, ನಿಮಗೆಲ್ಲದಕ್ಕೂ ಒಂದು ಔಷಧ ಆಗ್ತದೆ, 1 ಮೆಡಿಸಿನ್ ಫಾರ್ ಆಲ್ ಅಂತ ಒಂದು ಮೆಡಿಸಿನ್ ಅದ ನಮ್ಮ ಹತ್ರ, ಕೊಡ್ತೀನಿ ಅದನ್ನು. ಏನು? ದುಹಿತುಸ್ತವ ಕಲ್ಯಾಣ ಸುಖದಂ ಶತ್ರುನಾಶನಂ. ಶತ್ರುಗಳು ದೂರ ಆಗ್ತಾರೆ, ಮಕ್ಕಳ ಮದುವೆ ಆಗ್ತದೆ, ದೀರ್ಘಾಯುಷ್ಮಂತರಾಗ್ತಾರೆ, ನಿನ್ನ ರಾಜ್ಯ ನಡೀತದೆ. 4 ಯಾವುದರಿಂದ ಅಂದರೆ ವೈಕುಂಠಗಿರಿ ಮಾಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ ಕಲವು ತತ್ಕೀರ್ತನಂ ಪುಣ್ಯಂ ಸರದ ದುಃಖಹರಂ ಶಿವಂ. ವೈಕುಂಠಗಿರಿ ಅಂತ ಯಾವುದಿದೆ? ವೆಂಕಟಾಚಲ, ವೆಂಕಟೇಶ ದೇವರ ಪರ್ವತ. ಅದರ ಮಹಾತ್ಮ್ಯವನ್ನು ನೀನು ಕೇಳಿಸ್ಕೊ, ಶ್ರವಣ ಮಾಡು. ಅದರಿಂದ ಈ ಎಲ್ಲ ಪರಿಹಾರ ಆಗಿಬಿಡುತ್ತೆ. ಇದು ಜನಕನಿಗೆ ಗೊತ್ತಿಲ್ಲೇನು, ಅಥವಾ ಅವ್ರ ಬಾಯಿಂದ ಯಾಕೆ ಹೇಳಿಸಿದ್ರು ಅಂದರೆ, ನಾವು ಕೂತೀವಲ್ಲ ಜನಕರು, ಇಷ್ಟು ಜನ, ನಾವೆಲ್ಲ ಜನಕರೇ ಅಲ್ಲ, ನಾವೆಲ್ಲ ತಂದೆಗಳೇ ಆದವರು, ನಮಗೂ ಮಕ್ಕಳಿದ್ದಾರೆ. ನೀವು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ಉತ್ತರ ವೆಂಕಟೇಶ ಮಹಾತ್ಮ್ಯ ಅಂತ ಹೇಳಬೇಕಾಗಿತ್ತು. ಇದು ಅದರ ಡಿರೈವ್ಡ್ ಮೀನಿಂಗ್ ಅಂತ ತಿಳ್ಕೊಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಕೂಡ ಯೋಚನೆ ಮಾಡಬೇಡ್ರಿ. ಮತ್ತೆ ಡೀಟೇಲ್ ಆಗಿ ಬರೀತಾರೆ ಏನಂತ: ಧನ ಕಾಮಸ್ಯ ಧನದಂ, ಪುತ್ರ ಕಾಮಸ್ಯ ಪುತ್ರದಂ, ರೋಗಾರ್ಥಸ್ಯ ಚ ರೋಗಘ್ನಂ, ಜ್ಞಾನಿನಾಂ ಜ್ಞಾನವರ್ಧನಂ. ನಿಮಗೆ ದುಡ್ಡು ಬೇಕಾ? ದುಡ್ಡು ಸಿಗ್ತದೆ. ಯಾಕೆಂದರೆ ಇವನು ಶ್ರೀನಿವಾಸ, ಶ್ರೀ ಅಂದರೆ ಲಕ್ಷ್ಮಿ, ಅವಳಿಗೆ ಕ್ಷಯಕಾಂತಾಯ ಅಂತ ಆವಾಗಲೇ ಬಂತಲ್ಲ. ಆದ್ದರಿಂದ ದುಡ್ಡಿಗೇನು ಕೊರತೆ ಇಲ್ಲ. ನೀವು ನೋಡಿರಿ ಅಲ್ಲಿ ವೈಭವ ಎಷ್ಟಿದೆ ಅಂತ. ಪುತ್ರ ಕಾಮಸ್ಯ ಪುತ್ರದಂ, ನಿಮಗೆ ಒಳ್ಳೆಯ ಸತ್ಸಂತಾನ ಆಗಬೇಕಾ? ಅದೂ ಆಗ್ತದೆ. ನಿಮಗೆ ರೋಗ ರುಜಿನಗಳಿಂದ ಕಷ್ಟ ಆಗಿದೆ, ಯಾವುದೋ ಒಂದು ಪ್ರಾರಬ್ಧ ಕರ್ಮ ವಶಾತ್ ವ್ಯಾಧಿ ರೂಪೇಣ ಬಾಧತೆ ಅಂತಿರೋದ್ರಿಂದ ನಿಮ್ಮ ರೋಗದಿಂದ ದುಃಖ ಆಗಿದೆ, ಅದು ಕೂಡ ಪರಿಹಾರ. ಮತ್ತೆ ಇದಕ್ಕಿಂತ ಸಾತ್ವಿಕವಾದ ಅಪೇಕ್ಷೆ ನಿಮಗಿತ್ತು, ಜ್ಞಾನ ಬಂದರೆ ಸಾಕು, ನನಗೆ ಒಳ್ಳೆಯ ಜ್ಞಾನಿ ಆಗಬೇಕು ಅಂತಿತ್ತು ಅಂದರೆ ಅದು ಕೂಡ ಜ್ಞಾನಿನಾಂ ಜ್ಞಾನ ಸಾಧನಂ, ಅದು ಕೂಡ ಸಾಧ್ಯ ಇದೆ. ಯತ್ ಶ್ರುತ್ವಾ ಸರ್ವಲೋಕೇಶೋ ಬ್ರಹ್ಮ ಬ್ರಹ್ಮ ಪದಂಗತಃ. ಇಷ್ಟು ಹೇಳಿದ ತಕ್ಷಣ ನಮ್ಗೆ ವಿಶ್ವಾಸ ಬರೋದಿಲ್ಲ, ನಮ್ಮ ಜನ ಹೆಂಗಿರ್ತಾರೆ. ಅದಕ್ಕೆ ಅವರು ಒಂದು ಕೇಸ್ ಸ್ಟಡೀಸ್ ಹೇಳಿದ್ರು. ನಿಮಗೊಂದು ಕೇಸ್ ಸ್ಟಡಿ ಕೊಡ್ತೀನಿ ನೋಡಿ, ಎಕ್ಸಾಂಪಲ್. ಏನಂದರೆ, ಬ್ರಹ್ಮದೇವರಿಗೆ, ಚತುರ್ಮುಖ ಬ್ರಹ್ಮನಿಗೆ ಬ್ರಹ್ಮ ಪದವಿ ಸಿಕ್ಕಿದ್ದು ಈ ವೆಂಕಟೇಶ ಮಹಾತ್ಮ ಕೇಳಿದ ಮೇಲೆ ಅಂತ ಹೇಳಿ ವಿಶ್ವಾಸ ಬಂತ ಈಗ? ಇಷ್ಟು ಸಿಗ್ತದೆ ಅಂತ. ಆದರೆ ಮತ್ತೆ ನೀಲಕಂಠಸ್ತು ಯಚ್ಛ್ರುತ್ವ ನಿರ್ವಿಷ ಸುಖಮಾಪ್ತವಾನ್. ಆ ನೀಲಕಂಠನಾದ ರುದ್ರದೇವರು ವಿಷವನ್ನು ಪಾನ ಮಾಡಿದಾಗ ಅವರಿಗೆ ಸುಖ ಆಯಿತು ವೆಂಕಟೇಶ ದೇವರ ಅನುಗ್ರಹದಿಂದ ಅಂತ ಹೇಳಿ ಇಲ್ಲಿ ಮಹಾತ್ಮೆ ಅದನ್ನು ಹೇಳಿ. ಮತ್ತು ವಜ್ರೀ ನಾಕಪದಂ ಪ್ರಾಪ್ತ. ವಜ್ರಿ ಅಂತಂದರೆ ವಜ್ರಾಯುಧವನ್ನು ಹಿಡಿದ ಇಂದ್ರನಿಗೆ ಸ್ವರ್ಗಾಧಿಪತ್ಯ ಬಹಳ ಸಲ ಆನ್ ಆ್ಯಂಡ್ ಆಫ್ ನಡೀತಿರ್ತದೆ. ಯಾಕೆಂದರೆ ಎಲ್ಲ ದೈತ್ಯರು ಬಂದು ಆಕ್ರಮಣ ಮಾಡೋದೇ ಇಂದ್ರ ಪದವಿ ಮೇಲೆ. ಹಾಗಾದಾಗ ಅವನಿಗೆ ಆ ಇಂದ್ರ ಪದವಿ ಸಿಕ್ಕಿದ್ದು ಕೂಡ ಇದೇ ವೆಂಕಟೇಶ ದೇವರ ಮಹಾತ್ಮ ಶ್ರವಣದಿಂದ ಅಂತ ಹೇಳಿದೆ. ಆಮೇಲೆ ಪದಾನ್ಯಾಪುರ್ ಲೋಕಪಾಲ ಯತ್ ಕಥಾ ಶ್ರವಣೇನ ವೈ. ಲೋಕಪಾಲಕರು, ಬೇರೆ ಬೇರೆ ಲೋಕಪಾಲಕರು ಅವರವರ ಪದವನ್ನು, ಅರ್ಥಾತ್ ಅವರವರಿಗೆ ಬೇಕಾದ ಸ್ಥಾನವನ್ನು ಪಡ್ಕೊಂಡಿದ್ದೇ ಈ ಕಾರಣದಿಂದ. ಇಷ್ಟು ಚೆನ್ನಾಗಿದೆ ನೋಡಪ್ಪ, ಇದನ್ನು ಕೇಳಿದರೆ ಇನ್ನೆಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿ. ಆದ್ದರಿಂದ ಇಷ್ಟು ಹೇಳಿದಾಗ ಜನಕರಾಜ ಅಂದ, ಬಹಳ ಸಂತೋಷ, ನನಗೂ ಬೇಕಾದಷ್ಟು ದುಃಖ ಇದೆ, ಅದು ಪರಿಹಾರ ಆಗಲಿಕ್ಕೆ ನೀವು ವೆಂಕಟೇಶ ದೇವರ ಮಹತ್ವವನ್ನು, ಅವರ ಕಲ್ಯಾಣದ ಕಥೆಯನ್ನು ನನಗೆ ಹೇಳಬೇಕು ಅಂತ ಕೇಳ್ತಾ ಇದ್ದಾನೆ. ಜನಕ ಉವಾಚ
ಶತ ಬದ ವೈಕುಂಠ ಮಾಹಾತ್ಮ್ಯಂ ಕಲವು ತಚ್ಚರಿತಂ ಕಥಂ, ಹೇಗಾಯಿತು ಅಂತ ಅನ್ನೋದನ್ನು ತಿಳಿಸಿ ಅಂತ ಕೇಳಿದಾಗ ಈಗ ಶತಾನಂದರು ಹೇಳ್ತಾ ಇದ್ದಾರೆ. ಕೃತೆ ವೃಷಾದ್ರಿಂ ವಕ್ಷಂತಿ ಪ್ರೇತಾಯ ಮಂಜಲಾಚಲಂ ದ್ವಾಪರೇ ಶೇಷಶೈಲೇತಿ ಕಲವು ಶ್ರೀ ವೆಂಕಟಾಚಲಂ ನಾಮಾನಿ ಯುಗಭೇದೇನ ಶೈಲಸ್ಯಸ್ಯ ಭವಂತಿ. ಒಂದನೇದು ವಿಷಯ ತಿಳ್ಕೊಂಡ್ಬಿಡ್ಬೇಕು. ಏನಂದರೆ, ಒಂದು ಕಲ್ಯಾಣದ ಕಥೆ ಆಗಲಿ ಅಥವಾ ಪರಾಕ್ರಮದ ಕಥೆ ಆಗಲಿ ಯಾವುದೇ ಕೇಳಬೇಕಾದರೂ ಮೊದಲು ಆ ಪರಮ ಪಾವನವಾದ ಆ ಸ್ಥಳ ಮಹಾತ್ಮ್ಯವನ್ನು ತಿಳಿಬೇಕು. ಈ ಉದಾಹರಣೆಗೆ ನಾವು ವರಾಹದೇವರ ಕಥೆ ಕೇಳ್ತೀವಿ. ವರಾಹದೇವರ ಸಂದರ್ಶನಕ್ಕೆ ಹೋಗಬೇಕಾದ್ರೆ ಮೊದಲು ಸ್ಥಳ ಮಹಾತ್ಮ್ಯವನ್ನು ತಿಳ್ಕೊಂಡು ಹೋಗ್ಬೇಕು. ವೆಂಕಟೇಶ ದೇವರ ಕಥೆ ಕಲ್ಯಾಣವನ್ನು ಮಾಡಿಸ್ಲಿಕ್ಕೆ ಕಲ್ಯಾಣೋತ್ಸವ ಅಂತ ಹೋಗ್ಬೇಕು. ಆವಾಗ ಮೊದಲು ಆ ಪರ್ವತದ ಮಹತ್ವವನ್ನು ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಮುಂದೆ ಮಾಧವ ಬ್ರಾಹ್ಮಣನ ಕಥೆ ಬಂದಾಗ ಆ ಪರ್ವತದ ಸ್ಪರ್ಶದಿಂದಲೇ ಎಂಥ ಉದ್ಧಾರ ಆಯಿತು ಅನ್ನೋದನ್ನು ಕೇಳಿದಾಗ ನಮ್ಮ ಮನಸ್ಸು ಶುದ್ಧ ಆಗಲಿಕ್ಕೆ ಅದು ಮುಖ್ಯ ಕಾರಣ ಅಂತ ಆಗ್ತದೆ. ಆದ್ದರಿಂದ ಮೊದಲಿಗೆ ಆ ಪರ್ವತದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಮತ್ತೆ ಪರ್ವತದಲ್ಲಿ ನೇರವಾಗಿ ಪರಮಾತ್ಮನೇ ಸನ್ನಿಹಿತನಾಗಿದ್ದಾನೆ, ಆದ್ದರಿಂದಲೂ ಕೂಡ ಇದು ಮಹತ್ವ. ವೆಂಕಟೇಶ ಮಹಾತ್ಮ್ಯ ಅಂತಂದರೆ ವೆಂಕಟಗಿರಿ ಮಹಾತ್ಮ್ಯ ಅಂತ ಅರ್ಥ. ಅದನ್ನು ಹೇಳ್ತಾ ಇದ್ದಾರೆ. ಕೃತಯುಗದಲ್ಲಿ ವೃಷಭಾಚಲ ಅಂತ ಅದನ್ನು ಕರೀತಾರೆ. ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಕರೀತಾರೆ. ದ್ವಾಪರದಲ್ಲಿ ಶೇಷಾಚಲ ಅಂತ ಕರೀತಾರೆ. ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಕರೀತಾರೆ. 4 ಹೆಸರು. ಯುಗಭೇದೇನ ಬೇರೆ ಬೇರೆ ಹೆಸರುಗಳು ಬಂದಿದೆ ಅಂತ ಹೇಳಿದ್ರು. ಆವಾಗ ಜನಕ ರಾಜ ಕೇಳಿದ, ಬಹಳ ವಿಶೇಷ, ಇದರೊಳಗೆ ಮೊದಲಿಗೆ ವೃಷಭಾಚಲ ಅಂತಂದ್ರಲ್ಲ, ಆ ಕಥೆಯನ್ನು ನಮಗೆ ಕೇಳಬೇಕು ಅಂತಂದಾಗ ಆ ಕೃತಯುಗದ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪುರಾತು ವೃಷಭೋ ನಾಮ ರಾಕ್ಷಸೋ ರೂಕ್ಷ ಕರ್ಮಕೃತ ಆಕ್ರಮ್ಯ ಶೇಷಶೈಲಂ ಚ ತಾಪಸಾನಪ್ಯ ಬಾಧತ. ಪರಮಾತ್ಮನಿಗೆ ಇದು ಏನು ಪ್ರಾರ್ಥನೆಯನ್ನು ಮಾಡಿ ವೃಷಭಾಚಲ ಅಂತ ಕೃತಯುಗದಲ್ಲಿ ಹೆಸರು ಹೇಗೆ ತಂದು ಕೊಟ್ಟರು ಅಂತ ಅನ್ನೋದಕ್ಕೆ ಹೇಳ್ತಾರೆ. ವೃಷಭ ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ. ಅವನು ರೂಕ್ಷ ಕರ್ಮಕೃತ. ರೂಕ್ಷ ಅಂತಂದರೆ ತೀಕ್ಷ್ಣವಾದ ಕೆಲಸವನ್ನು ಮಾಡ್ತಾ ಇದ್ದ. ರಾಕ್ಷಸರು ಮಾಡೋದೇ ತೀಕ್ಷ್ಣವಾದ ಕೆಲಸ. ಅವರು ಪ್ರಹ್ಲಾದರಾಜರು, ಬಲಿಚಕ್ರವರ್ತಿಯನ್ನು, ಕೆಲವೊಂದಿಷ್ಟು ವಿಶೇಷವಾದ ಭಗವದ್ಭಕ್ತರನ್ನು ಅಂತ ಬಿಟ್ಟರೆ ಸಾಮಾನ್ಯವಾಗಿ ಅರ್ಥಾತ್ ದೈತ್ಯರನ್ನು ಬಿಟ್ಟು, ದೈತ್ಯರೊಳಗೂ ಅನೇಕ ಜನ ರೂಕ್ಷ ಕರ್ಮವನ್ನು ಮಾಡೋರಿದ್ದೇ ಇದ್ದ. ಹಾಗೆ ಇವನು ಮಾಡ್ತಾ ಇದ್ದ. ಅವನಿಂದ ತಾಪಸರಿಗೆ ಬಹಳ ದುಃಖ ಆಗ್ತದೆ. ತಾಪಸರು ಅಂದರೆ ಅಲ್ಲಿ ತಪಸ್ಸು ಮಾಡ್ತಾ ಇರೋ ಬೇರೆ ಬೇರೆ ಋಷಿಗಳು, ಅವರಿಗೆ ಬಾಧೆ ಆಗ್ತಿತ್ತು. ಆ ಬಾಧೆಯನ್ನೆಲ್ಲ ನೋಡಿ ಅವರಿಗೆ ಇವನನ್ನು ಚೇಂಜ್ ಮಾಡಲಿಕ್ಕೂ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಮುಂದೆ ಹೇಳ್ತಾರೆ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅವನಿಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಶ್ರೀನಿವಾಸ ದೇವರ ಹತ್ರ ಮೊರೆಗೆ ಹೋದರು, ಪರಮಾತ್ಮನ ಹತ್ರ. ಶ್ರೀನಿವಾಸಂ ಋಷಿಕೇಶಂ ಭಕ್ತಾನಾಂ ಅಭಯಂಕರಂ. ಬಂದವರಿಗೆಲ್ಲ ಅಭಯವನ್ನು ಕೊಡ್ತಾನೆ. ಅಭಯ ಮುದ್ರಾ ನೋಡಿರಿ, ಶ್ರೀನಿವಾಸ ದೇವರ ಕೈ ಒಳಗೆ ಅಭಯ ಮುದ್ರಾ ಅದನ್ನು, ಅಂದರೆ ಭಕ್ತಾನಾಂ ಅಭಯಂಕರಂ ಅಂತ ಅದಕ್ಕಾಗಿ ಇಟ್ಟಿದ್ದಾರೆ. ಅವನಿಗೆ ಅಲ್ಲಿ ಹೋಗಿ ಪರಮಾತ್ಮನ ಹತ್ತಿರ ಹೋಗಿ ಅನೇಕ ರೀತಿಯಲ್ಲಿ ಪ್ರಾರ್ಥನೆಯನ್ನೆಲ್ಲ ಮಾಡಿದ್ದಾರೆ. ಆವಾಗ ಪರಮಾತ್ಮ ಪ್ರಾದುರ್ಭೂತನಾಗಿ ಕೇಳಿದ, ಏನಾಯಿತು, ಏನು ವಿಶೇಷ ಕಾರಣ ಅಂತ ಹೇಳಿ. ಭಗವನ್ ಅರವಿಂದಾಕ್ಷ ವೃಷಭೋ ನಾಮ ರಾಕ್ಷಸ ಸಂಬಾಧತೆ ಸದಾ ಕ್ರೂರ ತಪೋಭಂಗ ಕರಖಲಃ ತಸ್ಮಾದ್ ರಕ್ಷ ಕ್ಷರಾತೀತ ಭಯಾದ್ ರಾಕ್ಷಸ ಕಲ್ಪಿತ. ನಮಗೆ ಒಂದು ದೊಡ್ಡ ಭಯ ಬಂದಿದೆ, ಅದನ್ನು ರಕ್ಷಣೆ ಮಾಡಬೇಕು. ಆ ವೃಷಭ ಅನ್ನುವಂಥ ಯಾವ ರಾಕ್ಷಸ ಇದ್ದಾನೆ, ಅವನು ನಮ್ಮ ತಪಸ್ಸನ್ನು ಭಂಗ ಮಾಡ್ತಾ ಇದ್ದ. ಆದರೆ ಮಜಾ ಏನು ಅಂದರೆ, ಅವನು ತಪೋಭಂಗ ಮಾಡ್ತಾನೆ, ಆದರೆ ಅವನನ್ನು ನಾವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಅವನೂ ತಪಸ್ಸೇ ಮಾಡ್ತಾನೆ. ಹೆಂಗಿದೆ ನೋಡಿ ಪಾಪ. ಕೆಲವರು ಸಂಧ್ಯಾವಂದನೆ ಮಾಡ್ತಿರ್ತಾರೆ, ಪಕ್ಕದೊಳಗೆ ಸಂಧ್ಯಾವಂದನೆ ಮಾಡಲಿಕ್ಕೆ ಆಗೋದಿಲ್ಲ, ಹಂಗೆ ಮಾಡ್ತಿರ್ತಾರೆ. ಅವರು 1-2 ಸಲ ಪ್ರೋಕ್ಷಣೆ ಮಾಡಿದರೆ ಪಕ್ಕದವರಿಗೂ ಆಗೋಗುತ್ತೆ ಪ್ರೋಕ್ಷಣೆ, ಆ ಥರ ಮಾಡ್ತಿರ್ತಾರೆ. ಇವ್ರನ್ನ ಹಿಡಿದು ನಂದು ಆಯ್ತು ಇದರೊಳಗೆ ಅಂತ ಅನ್ಕೋಬೇಕು. ಹಾಗೆ ತಾಪಸರ ಆ ಗುಂಪಿನೊಳಗೆ ಯಾರಿಗೂ ತಪಸ್ಸು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಇವನು ಘೋರವಾದ ತಪಸ್ಸು ಮಾಡ್ತಾ ಇದ್ದ. ಅದು ಕೇಳಿದ್ರೆ ಆಶ್ಚರ್ಯ ಆಗ್ತದೆ. ಏನು ಮಾಡ್ತಾನೆ ಅಂತಂದರೆ, ತುಂಬುರು ಸೌಂಜ್ಞಕೆ, ತುಂಬುರು ತೀರ್ಥ ಅಂತದೆ. ಆ ತುಂಬುರು ತೀರ್ಥದೊಳಗೆ ದಿನ ಸ್ನಾನ ಮಾಡಿ ಒಳ್ಳೆಯ ಶಾಲಿಗ್ರಾಮ ಶಿಲ. ಎಂಥ ಶಾಲಿಗ್ರಾಮ ಶಿಲ ಅಂದರೆ ಹೇಳ್ತಾರೆ, ನಾರಸಿಂಹಾತ್ಮಿಕಾಂ ದಿವ್ಯಾಂ ಸಕರಾಲಾಂ ಅಧೋಮುಖಾಂ. ಕೆಳಮುಖವಾದ ಭಾರೀ ಸನ್ನಿಧಾನ ಉಪೇತವಾದ ನರಸಿಂಹ ಶಾಲಿಗ್ರಾಮದ ಪೂಜೆಯನ್ನು ಮಾಡುತ್ತೆ ದಿನ ತುಂಬೂರು ತೀರ್ಥದಲ್ಲಿ. ಪೂಜಾ ಮಾಡಿದ ಕೊನೆಗೊಂದು ಪುಷ್ಪ ಏರಿಸಬೇಕಲ್ಲ. ಅವನೇನು ಏರಿಸ್ತಿದ್ದ, ತನ್ನ ಕುತ್ತಿಗೆಯನ್ನು ಕತ್ತರಿಸಿ ಇಟ್ಟುಬಿಡ್ತಾ ಇದ್ದ. ಕುತ್ತಿಗೆಯನ್ನು ಶಿರಪುಷ್ಪವನ್ನು ಕತ್ತರಿಸಿ ಆ ನರಸಿಂಹದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದ. ಅಂದರೆ ಎಷ್ಟು ಭಕ್ತಿ ಇರಬೇಕು. ಆ ಶಾಲಿಗ್ರಾಮದ ಉಪಾಸನೆಯನ್ನು ಯಾವ ಮಟ್ಟಕ್ಕೆ ಮಾಡ್ತಿರ್ಬೇಕು.
ಇಂಥವನನ್ನು ಏನು ತಡೀಲಿಕ್ಕಾಗ್ತದೆ? ದುಷ್ಟರನ್ನಾದ್ರೆ ಈಗ ವೇನ ಋತುಚಕ್ರವರ್ತಿಯ ಅಪ್ಪ, ಅವನನ್ನು ಹೂಂಕಾರ ಮಾಡಿ ಋಷಿಗಳು ಸಂಹಾರ ಮಾಡಿದರು ಕೇವಲ ತಮ್ಮ ಹೂಂಕಾರದಿಂದ. ಯಾಕೆಂದ್ರೆ ಅವನು ಮಾಡಿದ್ದೇ ಕೆಟ್ಟ ಕೆಲಸ. ಅವನನ್ನು ಸಂಹಾರ ಮಾಡುವುದು ಈಸಿ. ಆದರೆ ಇವರು ತಾಪಸರಾಗಿದ್ದರೂ ಕೂಡ ಇವನು ಇಷ್ಟು ಸಾಧನೆಯನ್ನು ಮಾಡೋ ಕಾಲಕ್ಕೆ ಅವರೇ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ಬಿಡು, ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಮಾಡುವಂತ ಶ್ರೀನಿವಾಸನನ್ನು ಕೇಳ್ತಾ ಇದ್ದ. ಆಯ್ತು, ಇವನು ಪ್ರತಿನಿತ್ಯ ಪೂಜಾಂತೆ ಸ್ವಶಿರ ಪುಷ್ಪಂ ಖಡ್ಗೇನಾಹೃತ್ಯ ಭೂಪತೆ. ಅಲ್ಲ, ಒಂದು ಸಮ ಖಡ್ಗದಿಂದ ಪುಷ್ಪದಂತೆ ಶಿರಸ್ಸನ್ನೇ ಕೊಟ್ಟರೆ ಮುಗೀತಲ್ಲ ಕತೆ. ಅಂದ್ರೆ ಇಲ್ಲ, ಸಮರ್ಪಯಾಮಾಸ ತತಃ ತಚ್ಚಿರ ಪುನರಾಗತಂ. ಹಿಂಗೆ ತೆಗೆದಿಡೋನು ಇನ್ನೊಂದು ಶಿರಸ್ಸು ಬಂದ್ಬಿಡ್ತಾ ಇತ್ತು. ಅಂದರೆ ದಿನನಿತ್ಯ ಶಿರಸ್ಸನ್ನು ಸಮರ್ಪಣೆ ಮಾಡೋದು, ಇನ್ನೊಂದು ಶಿರಸ್ಸು ಬರೋದು ಫ್ರೆಶ್, ಏನೂ ಸಮಸ್ಯೆ ಇಲ್ಲ ಅವನಿಗೆ. ಹೀಗಾಗಿ ಅವನು ಏನೂ ವಿಚಲಿತನಾಗದೆ ತನ್ನ ಕೆಲಸ ಮಾಡ್ತಾ ಇದ್ದಾನೆ. ನೀನು ಹೋಗಿ ಅವನಿಗೆ ಏನು ಬೇಕೋ ಆ ವರ ಕೊಟ್ಟು ಅವನ ಈ ಭಯಂಕರವಾದ ತಪಸ್ಸನ್ನು ನಿಲ್ಲಿಸಬೇಕು. ಆವಾಗ ಬಾಕಿಯವರೆಲ್ಲ ತಮ್ಮ ತಪಸ್ಸನ್ನು ಮಾಡಬಹುದು ಅಂತ ಹೇಳಿದ್ನಂತೆ. ಅದಕ್ಕೆ ಹೇಳಿದರು, ನಾವು ಇದರಿಂದ ಏನು ತಿಳ್ಕೋಬೇಕು ಅಂತಂದರೆ, ರೂಕ್ಷ ಕರ್ಮವನ್ನು ಮಾಡುವ ಅಂತಹ ವೃಷಭನಂತಹ ರಾಕ್ಷಸನೇ ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇರುವಾಗ ನಾವು ಶಿರಸ್ಸನ್ನು ಇಡೋದು ಬೇಡ. ಒಂದು ಮನೆಯೊಳಗೆ ಸಾಮಾನ್ಯ ಪುಷ್ಪವನ್ನೋ ತುಳಸಿಯನ್ನಾದರೂ ಏರಿಸಬೇಕಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಕೃಷ್ಣಾಮಿ ಪ್ರಯತಾತ್ಮನಃ ಅಂತ ಕೃಷ್ಣ ಹೇಳಿದ್ದಾನೆ. ಅಷ್ಟಾದರೂ ಮಾಡ್ಲಿಕ್ಕಾಗೋದಿಲ್ಲ ನಮ್ಮ ಹತ್ರ. ಅದಕ್ಕೆ ಹೇಳ್ತಾರೆ, ನಾವು ಕೂಡ ಪುಷ್ಪಗಳನ್ನು ಏರಿಸಬೇಕು. ಅಲ್ಲ, ನಾವು ಕೊಂಡದ್ದು ಪುಷ್ಪ ಏರಿಸೋದಿಲ್ಲಲ್ಲ ಮನೆಯೊಳಗೆ, ಹೆಂಗೆ ಮಾಡೋದು? ಅದಕ್ಕೆ ಹೇಳಿದ್ರು, ಆ ಪುಷ್ಪದ ಬಗ್ಗೆ ಹೇಳ್ತಾ ಇಲ್ಲ, ಅಷ್ಟ ಭಾವ ಪುಷ್ಪಗಳನ್ನು ಏರಿಸ್ಬೇಕಂತ. ಭಾವಪುಷ್ಪ ಅಂತಂದ್ರೆ ಮನಸ್ಸಿನಲ್ಲಿ ಮಾಡುವ ಸಂಕಲ್ಪವಲ್ಲ, ಅವೇ ಪುಷ್ಪಗಳು. ಯಾವ್ಯಾವುದು? ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶಿಷ್ಯತೆ, ಧ್ಯಾನ ಪುಷ್ಪಂ ಜ್ಞಾನ ಪುಷ್ಪಂ ಸತ್ಯಂ ಚೈವಾಷ್ಟಮಂ ಪುಷ್ಪಂ ಏ ಬಿಸ್ತುಷ್ಯತಿ ಕೇಶವ ಅಂಥೇಳಿ 8 ರೀತಿಯ ಪುಷ್ಪಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನೀವು ಹೊರಗಿನ ಪುಷ್ಪವನ್ನು ಏರಿಸ್ತಿರೋ ಇಲ್ಲೋ ಅದು ಬೇರೆ, ಮನಸ್ಸಿನ ಈ ಭಾವಪುಷ್ಪಗಳನ್ನಂತೂ ಏರಿಸಬೇಕು. ನಂಬರ್ 1 ಅಹಿಂಸಾ ಅಂತ. ಅಹಿಂಸೆ ಅಂದ್ರೆ ಏನರ್ಥ ಅಂದರೆ ಕಾಯೇನ ವಾಚ ಮನಸ, ಯಾರನ್ನೂ ನೋಯಿಸದೇ ಇರೋದಕ್ಕೆ ಅಹಿಂಸಾ ಅಂತ ಕರೀತಾರೆ. ಇನ್ನೊಬ್ಬರಿಗೆ ಕೆಟ್ಟ ಮಾತುಗಳನ್ನು ಆಡೋದು ಕೂಡ ವಾಕ್ ಪಾರುಷ್ಯ ಅಂತ ಕರೀತಾರೆ ಭಗವದ್ಗೀತೆಯೊಳಗೆ. ಅದನ್ನು ಕೂಡ ಹಿಂಸೆ ಅಂತಾನೆ ಕರೀತಾರೆ. ಅದನ್ನು ಮಾಡದೇ ಇರೋದು ಅಹಿಂಸಾ. ಆಮೇಲೆ ಪುಷ್ಪಂ ಇಂದ್ರಿಯ ನಿಗ್ರಹ. 2ನೇ ಪುಷ್ಪ ಯಾವುದು ಅಂದರೆ ಇಂದ್ರಿಯ ನಿಗ್ರಹ. ನೋಡ್ರಿ, ನಮಗಿರೋದು ಒಟ್ಟು 11 ಇಂದ್ರಿಯ. 11 ಇಂದ್ರಿಯದೊಳಗೆ 6 ಇಂದ್ರಿಯಗಳು ಭಾರಿ ಪ್ರಬಲ. ಕರ್ಮೇಂದ್ರಿಯ ಬಿಟ್ಟು ಬಿಡ್ರಿ, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು, ಈ 6 ಇಂದ್ರಿಯಗಳನ್ನು ನಿಗ್ರಹ ಮಾಡೋದಲ್ಲ, ಇದು ಒಂದು ಪುಷ್ಪ, ದೇವರಿಗೆ ಏರಿಸುವ ಪುಷ್ಪ. ಆಮೇಲೆ ಸರ್ವಭೂತ ದಯಾ, ಎಲ್ಲ ಭೂತಗಳಲ್ಲಿ ಮಾಡುವ ದಯೆ ಅದಲ್ಲ, ದಯೆ ಎಂಬ ಗುಣ, ಆ ಗುಣ ಒಂದು ಪುಷ್ಪ. ಹೋಗ್ಲಿ ಬಿಡು ಅಂತ ಅನ್ಕೋಬೇಕು. ನಾವು ಕೆಲವು ಸಂದರ್ಭಗಳಲ್ಲಿ ಕಠೋರವಾಗಿ ನಡೆದುಕೊಳ್ಳದೆ ಇರಲಿ ಅಂತ ಅದನ್ನು ಸಮಾಧಾನದಿಂದ ಸ್ವೀಕಾರ ಮಾಡುವ ಬುದ್ಧಿ ಇರಬೇಕು. ಕ್ಷಮಾಗುಣ ಅಂತಂತ, ಅದು ಕೂಡ ಒಂದು ಪುಷ್ಪ. ಆಮೇಲೆ ಶಾಂತಿ ಪುಷ್ಪ, ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶಿಷ್ಯತೆ. ಕ್ಷಮೆ ಅನ್ನೋದಕ್ಕೆ ನಾವು ಯಾವಾಗಲೂ ಶಾಂತವಾಗಿ ಇದ್ದೀವಿ, ನಾವು ಯಾವಾಗಲೂ ಕ್ಷಮಾಗುಣ ಸಂಪನ್ನರು ಅಂತ ತಿಳ್ಕೊಳ್ಬಾರದು. ಕ್ಷಮ ಅನ್ನೋದು ಯಾವಾಗ ಟೆಸ್ಟ್ ಆಗ್ತದೆ ಗೊತ್ತೇನು? ಅದು ಹೇಳ್ತಾರೆ, ಕ್ರೋಧ ಹೇತವು ಸತ್ಯಪಿ ಕ್ರೋಧ ಅನುತ್ಪತ್ತಿ ಅಕ್ರೋಧ ಅಂತ. ಯಾರಾದರೂ ತಪ್ಪು ಮಾಡಿದಾಗ ಅಲ್ಲಿ ಕ್ಷಮ ತೋರಿಸ್ಬೇಕು. ಕ್ಷಮಾ ಮಾಡಲಿಕ್ಕೆ ಕಷ್ಟ ಇದೆ, ಆದರೂ ಕ್ಷಮ ಮಾಡ್ತೀವಲ್ಲ, ಅದು ನಿಜವಾದ ಕ್ಷಮಾಗುಣ ಅಂತ ಕರೀತಾರೆ. ಅದು ಒಂದು ದೇವರಿಗೆ ನಾವು ಸಮರ್ಪಣೆ ಮಾಡುವ ಪುಷ್ಪ. ಶಾಂತಿ, ತಪಸ್ಸು, ಜ್ಞಾನ, ಧ್ಯಾನ ಮತ್ತು ಸತ್ಯ, ಈ 8 ಪುಷ್ಪಗಳನ್ನು ಪ್ರತಿನಿತ್ಯ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ. ಅವನು ಖಡ್ಗದಿಂದ ಮಾಡಿದ, ನಾವು ಮನಸ್ಸಿನಿಂದ ಮಾಡಿದರೆ ಸಾಕು. ಅದಕ್ಕೆ ಅದರ ಹೆಸರು ಭಾವ. ಭಾವ ಅಂದರೆ ಮನಸ್ಸು, ಮನಸ್ಸಿನಿಂದ ಮಾಡುವ ಪುಷ್ಪಗಳು. ಇಷ್ಟು ಅಭಿಪ್ರಾಯ ಆಯ್ತು. ವಿಷಯಕ್ಕೆ ಬರೋಣ. ಏನಾಯಿತು ಅಂದರೆ, ಏವಂ ಪಂಚ ಸಹಸ್ರಾಣಿ ವರ್ಷಾಣಿ ವಿಗತಾನಿ ಚ. ಹೀಗೆ ಅವನು ಪ್ರತಿನಿತ್ಯ ಸಾಧನೆಯನ್ನು ಮಾಡ್ತಾ 5,000 ವರ್ಷ ಮಾಡಿದ್ದಾನೆ. 5,000 ವರ್ಷ, ಅಷ್ಟು ದಿವಸ. ಹೀಗೆ ಮಾಡಿದ್ದಕ್ಕೆ ಏನಾಯಿತು ಅಂದರೆ, ಅವನ ಜೊತೆಗೆ ನಾವು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೀನು ಅವನಿಗೆ ಅನುಗ್ರಹ ಮಾಡಿ ಈ ಕೆಲಸವನ್ನು ಮಾಡಬೇಕು ಅಂತ ದೇವರು ಬಂದು ಪ್ರತ್ಯಕ್ಷ ಆದ. ಶ್ರೀನಿವಾಸ ಆ ವ್ಯಕ್ತಿ ಹತ್ತಿರ ಬಂದು, ಯಾರು ವೃಷಭ ರಾಕ್ಷಸನ ಹತ್ರ ಬಂದು ಪ್ರತ್ಯಕ್ಷನಾದ ತಕ್ಷಣ ಅವನು ದಂಡವತ್ ಪ್ರಣಾಮ ಮಾಡಿದ್ರು, ನಮಸ್ಕಾರ ಮಾಡಿದ್ರು. ಭುವಿ ದಂಡವತ್ ಪತಿತಃ ವೃಷಭೋ ದಂಡವತ್ ಭುವಿ ಪಪಾತ
ರಾಜಶಾರ್ದೂಲ ಸ ವಿಸಂಜ್ಞಾಮುಪೇಯಿವಾನ್. ಮತ್ತು ನೋಡ್ರಿ ಭಗವದ್ ಭಕ್ತರ ಲಕ್ಷಣ ಹೆಂಗಿರ್ತದೆ ಅಂದ್ರೆ, ಆ ಪರಮಾತ್ಮನ ಎದುರಿಗೆ ಬಂದು ನಿಂತಾಗ ಒಂದು ಕ್ಷಣ ಮೂರ್ಛೆ ಬಂತಂತವ್ನಿಗೆ. ಆ ಸಂತೋಷ, ಅಷ್ಟು ಸಂತೋಷ ಆಯಿತು, ಇಷ್ಟು ದಿವಸ ಮಾಡಿದ ಈ ಸಾಧನೆ ಸಾರ್ಥಕವಾಯಿತು ಅಂತ ಹೇಳಿ ಅವನು ವಿಸಂಜ್ಞೆ ಅಂದರೆ ಮೂರ್ಛೆ ಪಡೆದ. ಆಮೇಲೆ ಒಂದು ಮುಹೂರ್ತ ಮುಗಿಸಿ ಸ್ವಲ್ಪ ಕಾಲ ಆದಮೇಲೆ ಎದ್ದು ನಮಸ್ಕಾರ ಮಾಡಿ ತನ್ನ ವರವನ್ನು ಕೇಳ್ತಾ ಇದ್ದಾನೆ ವೃಷಭ. ಏನಂತ ಕೇಳ್ತಾನೆ ನೋಡ್ರಿ: ಕೇಶವಾನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಠ ಪದಂ ಹರೇ ನಯಾಚೆ ಜಗತಾಂನಾಥ ಯುದ್ಧ ಭಿಕ್ಷಾಂ ಚ ದೇಹಿಮೇ ಅಂತ ಹೇಳ್ತಾರೆ. ರಾಕ್ಷಸರು ಕೇಳೋದೇನು? ಒಂದೋ ಇಂದ್ರನ ಪದವಿ, ಇಲ್ಲ ಬ್ರಹ್ಮನ ಪದವಿ ಕೇಳ್ತಾರೆ. ಅಂದರೆ ಯಾವಾಗಲೂ ಶಾಶ್ವತವಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಇವನಂತಾನೆ ಮೊದಲೇ ಹೇಳ್ಬಿಡ್ತಾನೆ, ನನಗೆ ಇದು ಯಾವುದೂ ಬೇಡ, ನಾಕ ಪದವಿ ಬೇಡ, ಬ್ರಹ್ಮದೇವರ ಪಾರಮೇಷ್ಠ ಪದವಿ ಬೇಡ, ಮತ್ತೆ ಮೋಕ್ಷವೂ ಬೇಡ ಅಂತ. ಮೋಕ್ಷನೂ ಬೇಡ, ಏನು ಬೇಕು ಅಂದರೆ ಯುದ್ಧ ಭಿಕ್ಷೆಯನ್ನು ಕೊಡು ಅಂತೇಳಿ, ಯುದ್ಧ ಮಾಡ್ಬೇಕು ನನ್ನ ಜೊತೆ. ಯಾಕೆ ಅಂದರೆ ಇವನು ಸಣ್ಣವನಿದ್ದ ಕತೆ ಕೇಳಿದ್ದ ವೃಷಭ. ದಶಾವತಾರಗಳಲ್ಲಿ ಈ ರೀತಿಯಾಗಿ ದೇವರು ಬೇರೆ ಬೇರೆ ರೂಪಗಳಿಂದ ಯುದ್ಧ ಮಾಡಿದ. ಅವನ ವಿಕ್ರಮ ಇಷ್ಟು ದೊಡ್ಡದು, ಅದರೊಳಗೆ ಒಂದು ರೂಪನು ತ್ರಿವಿಕ್ರಮ ಅಂತದ್ರ ಹೆಸರು, ಹೀಗೆಲ್ಲ ಕೇಳಿದ್ದ. ಅವನಂದ ಇದನ್ನು ನಾನು ಸಾಕ್ಷಾತ್ತಾಗಿ ನೋಡ್ಬೇಕು, ಲೈವ್ ಡೆಮೋ ಅಂತಾರೆ, ಲೈವ್ ಡೆಮಾನ್ಸ್ಟ್ರೇಷನ್ ನೋಡ್ಬೇಕು ನಾನು, ಅಷ್ಟು ಪಟ್ಬಿಡು ಸಾಕು ಒಂದು. ದೇವರಂದ ಇಂತೆಂಥ ಭಕ್ತರು ಇರ್ತಾರಪ್ಪ ಅಂಥೇಳಿ ಒಂದು ಸ್ವಲ್ಪ ನಕ್ಕಂತೆ ಪರಮಾತ್ಮ. ಅದನ್ನೂ ಬರೀತಾರೆ ನೋಡ್ರಿ, ಏನಂತ ಹೇಳ್ತಾರೆ, ದೇವಸ್ತದ್ ಭಾರತೀಂ ಶ್ರುತ್ವ ಕಿಂಚಿದ್ ಹಾಸ್ಯ ಮುಖೋ ಹರಿಹಿ. ಸ್ವಲ್ಪ ನಕ್ಕು ತಥಾಸ್ತು ಅಂತ ಅನ್ಬೇಕು. ದೇವರು ಯಾರಿಗೇನು ಬೇಕಾದ್ರೂ ಕೇಳಿದ್ರು ಕೊಡ್ತಾನೆ. ಶ್ರೀನಿವಾಸ ಎಲ್ಲರಿಗೂ ಅಭಯವನ್ನೂ ಕೊಡ್ತಾನೆ, ಮತ್ತೆ ಸಕಲ ಸಂಪತ್ತನ್ನು ಕೊಡ್ತಾನೆ. ಅದಕ್ಕೆ ಅವನಿಗೆ ಭಕ್ತಿ ಬಂಧನ ವಶಃ ಅಂತ ಕರೀತಾರೆ. ನಾವೆಲ್ಲರೂ ಕೂಡ ಒಂದು ಬಂಧನದಲ್ಲಿದ್ದೀವಿ, ಭಗವಂತನೂ ಒಂದು ಬಂಧನದಲ್ಲಿದ್ದಾನಂತ. ಯಾವ ಬಂಧನ? ಆಶ್ಚರ್ಯ ಅಲ್ಲ? ಭವಬಂಧನವನ್ನು ಬಿಡಿಸುವ ಆ ಪರಮಾತ್ಮನೂ ಬಂಧನದಲ್ಲಿದ್ದಾನೆ ಅಂದರೆ ಭಕ್ತರ ಭಕ್ತಿಯ ಬಂಧನದಲ್ಲಿದ್ದಾನೆ. ಅದಕ್ಕೆ ಉಡುಪಿಯೊಳಗೆ ಶ್ರೀಕೃಷ್ಣ ಕೈಯೊಳಗೆ ಒಂದು ಹಗ್ಗ ಇಟ್ಕೊಂಡಂತೆ. ಆ ಹಗ್ಗ ಏನು ತೋರಿಸ್ತದೆ ಅಂತಂದರೆ, ನೀವು ನನ್ನನ್ನು ಕಟ್ಟಬಹುದು. ಯಾವುದರಿಂದ? ಭಕ್ತಿಯಿಂದ ಕಟ್ಟಬಹುದು. ಆದ್ದರಿಂದ ಭಕ್ತಿಯ ಒಲಿದು ಪರಮಾತ್ಮ ಆಯ್ತಪ್ಪ ಯುದ್ಧನೇ ಮಾಡ್ತೀನಿ ನಿನ್ನ ಜೊತೆಗೆ ಅಂತ ಹೇಳಿ ಹೇಳಿದ್ದಂತೆ. ತಯೋರ್ ಯುದ್ಧಂ ಅಭೂತ್, ಇಬ್ಬರು ಜೋರಾಗಿ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಯತ್ಕೃತಂ ಶ್ರೀನಿವಾಸೇನ ತತ್ಕೃತಂ ವೃಷಭೇಣ ಚ. ಅವನು ಭಾರಿ ಇದ್ದ, ಅವನು ವೃಷಭ, ಅವನಿಗೂ ತೋರಿಸ್ಬೇಕಿತ್ತು. ಕೆಲವು ಸಲ ಏನಾಗ್ತದೆ ಗೊತ್ತೇನು, ದೊಡ್ಡವರ ಜೊತೆ ಯುದ್ಧ ಮಾಡಿದರೆ ನಮ್ಮದು ಕ್ರೆಡೆನ್ಷಿಯಲ್ ಸೆಟ್ ಆಗ್ತದೆ, ಕ್ರೆಡಿಬಿಲಿಟಿ ಹೆಚ್ಚಾಗ್ತದೆ. ಈ ಪರಿಸ್ಥಿತಿ ವೈಶಂಪಾಯನ ಸರೋವರದೊಳಗೆ ದುರ್ಯೋಧನಲ್ಲಿ ಬಂದಿರ್ತದೆ. ದುರ್ಯೋಧನ ಬಡ್ಚಿಟ್ಟುಕೊಂಡಿರ್ತಾನೆ ವೈಶಂಪಾಯನ ಸರೋವರದೊಳಗೆ, ಕೊನೆ ಯುದ್ಧದ ಮುಗಿಯುವ ಭಾಗದೊಳಗೆ. ಆವಾಗ ಹೋಗಿ ಧರ್ಮರಾಜ ಆಫರ್ ಮಾಡ್ತಾನೆ, ಏನಂತ, ಆಯ್ತಪ್ಪ ನೀ ಹೊರಗೆ ಬಾ, ನಮ್ಮ ಜೊತೆ ಯಾರ ಜೊತೆ ಯುದ್ಧ ಮಾಡು, ಯಾರನ್ನ ಒಬ್ಬರು ಸೋಲಿಸು, ನಿಮ್ಮನ್ನು ನಾವು ಡಿಕ್ಲೇರ್ ಮಾಡ್ತೀವಿ ನೀವು ಗೆದ್ರಿ ಅಂತ. ಕೃಷ್ಣ ಬೈತಾನದು, ಏನು ಹುಚ್ಚಿದ್ಯೋ ನೀನು, ದುರ್ಯೋಧನಿಗೆ ಯಾರಾದ್ರೂ ಅಂತ ಅವಕಾಶ ಕೊಡ್ತಾರ? ಅವನೇನಾದ್ರೂ ಧರ್ಮರಾಜನ ತಗೊಂಡ್ಬಿಟ್ರೆ ಏನು ಮಾಡಬೇಕು? ಸತ್ಯನ ಅಲ್ಲ, ಯಾಕಂದ್ರೆ ಧರ್ಮರಾಜನಿಗೆ ಗದಾ ಯುದ್ಧ ಬರೋದಿಲ್ಲ, ಅವನು ಅದರೊಳಗೆ ಪ್ರವೀಣ ಅಲ್ಲ. ಆದರೆ ದುರ್ಯೋಧನ ಏನು ಯೋಚನೆ ಮಾಡ್ತಾನಂತ ಗೊತ್ತೇನು, ನಾನು ಬೇರೆ ಯಾರ ಜೊತೆನೋ ಯುದ್ಧ ಮಾಡಿ ಗೆದ್ದರೆ ಜನ ಏನಂತಾರೆ, ಯಾರ ಜೊತೆ ಯುದ್ಧ ಮಾಡಿ ಗೆಲ್ಲೋದೇನು ದೊಡ್ಡ ವಿಷಯನೇ ಅಲ್ಲ ಅಂದ್ಬಿಡ್ತಾರೆ. ಅದೇ ಭೀಮನ ಜೊತೆ ಯುದ್ಧ ಮಾಡಿ ಗೆದ್ದರೆ ಆವಾಗ ಭೀಮನಿಗಿಂತ ಉತ್ತಮ, ಭೀಮನಿಗಿಂತ ಪರಾಕ್ರಮಗಳು ಇಲ್ಲೇ ಇಲ್ಲ, ಅದು ಅವನಿಗೆ ಗೊತ್ತದ. ಆದ್ದರಿಂದ ಸೋತರೂ ಕೂಡ ಭೀಮನ ಹತ್ರ ಸೋಲೋದು ಸ್ವಾಭಾವಿಕ ಅನಿಸ್ತು, ಗೆದ್ರಂತೂ ಅದು ದೊಡ್ಡ ಪರಾಕಾಷ್ಠೆ ಆಗ್ತದೆ. ಅದಕ್ಕೆ ಸೋಲಾಗಲಿ ಗೆಲುವಾಗಲಿ ಭೀಮನ ಜೊತೆ ಆಗಬೇಕು ಅಂತ ಡಿಸೈಡ್ ಮಾಡಿ. ಅದರ ಅರ್ಥ ಏನು ಅಂದರೆ, ದೊಡ್ಡವರ ಜೊತೆ ಕಾದಾಟ ನಮ್ಮ ದೊಡ್ಡಸ್ತಿಗೆ ಕಾರಣ. ಈ ಉದ್ದೇಶನೂ ಇದ್ದಿರಬಹುದೇನೋ ಅಂತ ಅನಿಸ್ತದೆ. ಕಾವ್ಯ ನೋಡಿದರೆ ಹಂಗೆ ಅನಿಸ್ತದೆ. ಏನಂತ, ಅವನಂತಾನೆ ಯುದ್ಧವನ್ನು ನಾನು ಪರಮಾತ್ಮನ ಜೊತೆ ಯುದ್ಧ ಮಾಡೀನಿ ಅಂತ ಯಾರಿಗೂ ಹೇಳ್ಬೋದಲ್ಲ ನಾಳೆ, ಅದಿರ್ಬೋದೇನು. ಅದಕ್ಕಾಗಿ ತನ್ನ ಅದ್ಭುತವಾದ ಕೌಶಲವನ್ನು ಅವನು ತೋರಿಸ್ತಾ ಇದ್ದ. ಆ ಯುದ್ಧ ಕೌಶಲವನ್ನು ನೋಡಿ ಪರಮಾತ್ಮ ಭಲೆ ಭಲೆ ಅಂತಿದ್ದಾನಂತ, ಇನ್ನೂ ತೋರಿಸು ಅಂತಂತಿದ್ದಾನೆ. ಅದೆಲ್ಲ ಮುಗಿದ ಮೇಲೆ ಗರುಡನನ್ನು ಕರೆದು ಆ ಗರುಡನ ಸ್ಕಂದವನ್ನು ಏರಿ ಪರಮಾತ್ಮ ಕೂತ. ಇವನು ಅದನ್ನು ಮಾಡಿದ್ದಂತೆ. ಮತ್ತೆ ಏನು ಮಾಡಿದ್ರು ಮಾಡ್ತಾ ಇದ್ದಾನೆ. ಅದಕ್ಕಂದ ಇನ್ನು ಕ್ಲೋಸ್ ಮಾಡಬೇಕು, ಭಾಳ ಹೊತ್ತಾಯಿತು, ಸಮಯ ಆಯಿತು, ಇನ್ನು ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡ. ಏನಂತ, ಆಯಿತು ಹಾಗಾದರೆ ಸುದರ್ಶನ ಚಕ್ರವನ್ನು ಕರೆಸ್ತೀನಿ. ಹರಿಶ್ಯೇತೆ ಶಿರಃ ಕಾಯಾತ್ ಯಥಾ ಪಕ್ವಫಲಂ ದ್ರುಮಾತ್ ಚಕ್ರೇಣ ಶತನೇಮಿನ. ಸುದರ್ಶನ ಚಕ್ರವನ್ನು ತಂದ ಕೃಷ್ಣ ಶ್ರೀನಿವಾಸ.
ಅದರಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವನು ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಮಾಡ್ಬೋದು. ಅವನ ಹತ್ರ ಚಕ್ರ ಎಲ್ಲಿಂದ ಬರಬೇಕು? ಅದಕ್ಕಾಗಿ ಅದು ಬಂದ ತಕ್ಷಣ ಇವನು ನಮಸ್ಕಾರ ಮಾಡಬೇಕು. ಯಾರು? ವೃಷಭ ಅಂದ ನೀನು ಮಾಡಿದ್ದೆಲ್ಲ ಮಾಡ್ಲಿಕ್ಕೆ ನಂಗೆ ಶಕ್ಯ, ಆದರೆ ಆ ಸುದರ್ಶನ ಚಕ್ರದ ಸವಾಸಕ್ಕೆ ಹೋಗೋದಿಲ್ಲ ನಾನು. ಯಾಕೆ ಗೊತ್ತೇನು? ಅದು ಬಹಳ ಚಂದ ಹೇಳ್ತಾನ ನಾವು. ಏನಂತ? ಚಕ್ರಪಾಣೇ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ. ಚಕ್ರಪಾಣಿಯೇ, ನಿನಗೊಂದು ದೊಡ್ಡ ನಮಸ್ಕಾರಪ್ಪ. ಆ ಚಕ್ರದ ಮಹಾತ್ಮೆ ನನಗೆ ಗೊತ್ತಿದೆ. ಏನಂತ? ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿ ನ ಸಂಶಯ. ಆ ಚಕ್ರದಿಂದ ಯಾರಿಗಾದರೂ ತಾಪ ಆಯಿತು ಅಂದರೆ, ಅರ್ಥಾತ್ ಅದು ಬಂದು ಸ್ಪರ್ಶ ಆಯಿತು ಅಂದರೆ ಮುಕ್ತಿಮೇತಿನ ಸಂಶಯ, ಮುಕ್ತಿನೇ ಆಗ್ಬಿಡ್ತದೆ. ಅಂತಹ ದೊಡ್ಡದು, ಅದರ ಮುಂದೆ ನನ್ನ ಆಟ ನಡೆಯುವುದಿಲ್ಲ ಅಂತ. ಇದರ ಅಭಿಪ್ರಾಯ ಏನು ಅಂತಂದ್ರೆ, ತಪ್ತ ಮುದ್ರಾ ಧಾರಣೆ ಮಾಡಿದರೆ, ಚಕ್ರ ಅದಲ್ಲ, ಸುದರ್ಶನ ಚಕ್ರ ತಪ್ತ ಮುದ್ರಾ ಮಾಡ್ತಾರೆ, ಅದರ ಅಭಿಪ್ರಾಯನೂ ಇದೆ. ಅದು ಯಾರ ಮೇಲೆ ಬೀಳ್ತದೋ ಅವರಿಗೆ ಮುಕ್ತಿ ಆಗ್ತದೆ ಅಂತ ಅಭಿಪ್ರಾಯ. ಅದನ್ನು ವೇದವ್ಯಾಸರು ಸೂಚನೆ ಮಾಡಿದ್ದಾರೆ. ತಪ್ತ ಮುದ್ರೆಗೆ ಆಕ್ಷೇಪ ಮಾಡುವವರಿಗೆ ಇಲ್ಲೇ ಉತ್ತರ ಅದ ನೋಡಿ. ಏನಂತ? ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿನ ಸಂಶಯ. ಹಾಗಿರೋದ್ರಿಂದ ಸೇರಿ ಸುದರ್ಶನ ಧಾರಣವನ್ನು ಭುಜಯೋಗದಳು ಮಾಡಿ ಮುರಾರಿಯ ಮಂತ್ರವ ಅಂತ ಸೇವಿಸು ವೈಷ್ಣವರ ಅಂತೇನು ವಾದರಾಜ ಸ್ವಾಮಿಗಳವರು ಹೇಳ್ತಾರೆ. ಹಾಗೆ ಈ ಸುದರ್ಶನ ಶಂಖ ಚಕ್ರದ ಮಹತ್ವವನ್ನು ಆ ವೃಷಭನೂ ಹೇಳ್ತಾ ಇದ್ದಾನೆ. ಯಚ್ಚಕ್ರೇಣ ಪುರಾರಾಜ ಕೀರ್ತಿಮಾನ್ ಕೀರ್ತಿಮಾಪ್ತವಾನ್ ತಚ್ಚಕ್ರೇಣ ಹತಶೀಘ್ರಂ ಗಚ್ಚಾಮಿ ತವ ಮಂದಿರಂ. ನಾನು ಇಲ್ಲಿದ್ದವನು, ನೀನು ಚಕ್ರದಿಂದ ನನ್ನನ್ನು ಸ್ಪರ್ಶ ಮಾಡಿದೆ ಅಂದರೆ ಸೀದಾ ವೈಕುಂಠಕ್ಕೆ ನಾ ಹೋಗೋದು. ನೀನು ಇನ್ನು ವೈಕುಂಠಕ್ಕೆ ಬರ್ಲಿಕ್ಕೆ ಸಮಯ ಅದ, ಇನ್ನು ಕೆಳಗೆ ಹೋಗಿ ಅಲ್ಲೆಲ್ಲ ಶ್ರೀನಿವಾಸನಾಗಿ ಎಲ್ಲ ಕೆಲಸ ಮುಗಿಸಿ ಬರಬೇಕು, ಅಷ್ಟೊಳಗೆ ನಾನು ವೈಕುಂಠಕ್ಕೆ ಹೋಗ್ಬಿಡ್ತೀನಿ ಅಂತ ಅನ್ನೋವಂತೆ ಆ ಮಾತು ಕಾಣಿಸ್ತಾ ಇದೆ. ಏವು ಮುಕ್ತ ಹರೇ ಪಾದವು ಉಪಸ್ಪರ್ಶ ವೃಷಭಾಸುರ ವರಂ ಯಯಾಚೆ ವೃಷಭೋ ಶೈಲೋ ಮದಬಿದೋಸ್ತಿತಿ ಅಸ್ತ್ವಿತಿ ಅಂತ. ಹೀಗೆ ಹೇಳಿದಂತಹ ವ್ಯಕ್ತಿ ಏನು ಮಾಡಿದ ಅಂತಂದರೆ, ನೀವು ನನ್ನನ್ನು ಬಿಟ್ಟು ಬಿಡು, ಆ ಚಕ್ರವನ್ನು ಪ್ರಯೋಗ ಮಾಡಬೇಡ, ಆದರೆ ಒಂದು ಪ್ರಾರ್ಥನೆ, ನಾನು ಯುದ್ಧ ಮಾಡಿದ ನೆನಪಿಗಾಗಿ, ಅರ್ಥಾತ್ ನಾನು ಈ ಮಾಡಿದ ಸಾಧನೆಯ ನೆನಪಿಗಾಗಿ ಈ ಪರ್ವತಕ್ಕೆ ನನ್ನ ಹೆಸರಿಡಬೇಕು ಅಂತ ಹೇಳಿ. ಆ ಪರ್ವತಕ್ಕೆ ನನ್ನ ಹೆಸರಿಡಬೇಕು. ಅದಕ್ಕಾಗಿ ಅದರ ಹೆಸರೇನಾಯಿತು? ವೃಷಭಾಚಲ ಅಥವಾ ವೃಷಭಾದ್ರಿ ಅಂತ ಆಯ್ತು. ಅಲ್ಲ, ಇಷ್ಟೆಲ್ಲ ಮಾಡಿದವರು ತಮ್ಮ ಹೆಸರು ಯಾಕೆ ಬರ್ಕೊಂಡ್ರು? ಹೆಸರು ಯಾಕೆ ಬೇಕು ಅಂತ ಕೇಳಿದರೆ ಮುಂದಿನವರಿಗೆ ಗೊತ್ತಾಗಬೇಕಲ್ಲ. ರಾಕ್ಷಸರಾಗಿದ್ದು ನಾನು ಶಾಲಿಗ್ರಾಮ ಪೂಜೆ ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ನಾನು ಇಷ್ಟು ದೊಡ್ಡ ಸೌಭಾಗ್ಯವನ್ನು ಪಡೆದೆ ಅಂತ. ಅಲ್ಲ, ಕೆಲವರು ಹಾಗೇ ಇರ್ತಾರೆ, ಮುಂದಿನವರಿಗೆ ಗೊತ್ತಾಗಬೇಕು ಅಂತ ಹೇಳಿ ತಮ್ಮ ಹೆಸರು ಕೆತ್ತಿಸಿರ್ತಾರಲ್ಲ. ಯಾರೋ ಒಬ್ರು ಪಾಪ ಫ್ಯಾನಿಗೆಲ್ಲ ತಮ್ಮ ಹೆಸರು ಬರೆಸಿ ಇಟ್ಟಿದ್ರಂತೆ. ಯಾರು ಫ್ಯಾನ್ ಹಾಕಿದ್ರು, ಫ್ಯಾನ್ ಹಾಕಬೇಡ್ರಿ ಅಂತ. ಯಾಕೆ? ಕಾಣಿಸ್ಬೇಕಲ್ಲ, ಹೆಸರು ಕಾಣಿಸ್ಬೇಕು. ಯಾಕೆ? ಫ್ಯಾನ್ ಹಾಕೋಂಗಿಲ್ಲ, ಫ್ಯಾನ್ ಡೊನೇಟ್ ಮಾಡಿದ್ದಾರೆ, ಆದರೆ ಫ್ಯಾನ್ ಆನ್ ಆಗೋಂಗಿಲ್ಲ. ಯಾಕೆಂದರೆ ಫ್ಯಾನ್ ಒಳಗೆ ಪ್ರತಿ ಪಂಖಾದ ಮೇಲೂ ಕೂಡ ಒಂದೊಂದು ಹೆಸರು ಬರೆದಿದ್ದ, ಕೊಟ್ಟವರ ಹೆಸರು. ಇಂಥ ದಾನ ಆಗಬಾರ್ದು, ಇಂಥ ತೋರಿಕೆ ಆಗಬಾರ್ದು. ಅವನು ಮಾಡಿದ ತೋರಿಕೆ ಏನು ಅಂದರೆ, ಒಬ್ಬ ರಾಕ್ಷಸ ರೂಕ್ಷಕರ್ಮ ಮಾಡುವವನು ಅಂಥವನು ಕೂಡ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಅಂತನ್ನುವ ಜ್ಞಾಪನ ನಮಗಾಗಬೇಕು. ಅದಕ್ಕಾಗಿ ವೃಷಭಾಚಲ ಅಂತ ಹೇಳಿ ಅದರ ಹೆಸರು ಮಾಡಿದ್ರು ಅಂತ ಈ ಕಥೆಯನ್ನು ಇಷ್ಟು ಹೇಳ್ತಾರೆ. ಸಮಾಲಿಂಗ್ಯ ಭವೇ ದೇವಂ ಇತ್ಯುಕ್ತ್ವಾ ಹರಿಣಾಥ ಸಹ ವಿಸೃಷ್ಟ ಚಕ್ರ ಸಂಚಿನ್ನ ತ್ಯಕ್ತವಾನ್ ಸ್ವಕಲೇವರಂ. ತಾಯ್ತು ಚಕ್ರದಿಂದ ಅವನನ್ನು, ಈ ಕಲೇವರ, ಈ ದೇಹವನ್ನು ಬಿಡುವಂತೆ ಪರಮಾತ್ಮ ಮಾಡಿದ. ಮಾಡೋಕ್ಕಿಂತ ಮುಂಚೆ ಒಂದು ಅನುಗ್ರಹ ಮಾಡಿದ. ಎಷ್ಟು ಅನುಗ್ರಹ! ಏನಂದರೆ ಅವನನ್ನು ಆಲಿಂಗನ ಮಾಡಿಕೊಂಡ. ಭಗವಂತನೇ ಆಲಿಂಗನ ಮಾಡಬೇಕು ಅಂದರೆ ಎಷ್ಟು ಪುಣ್ಯ ಇರಬೇಕು. ಅದು ಒಬ್ಬ ರಾಕ್ಷಸ ಯೋನಿಯಲ್ಲಿ ಹುಟ್ಟಿ ಅಂತಂದರೆ ಯಾರೂ ಕೂಡ ಉದ್ಧಾರ ಆಗ್ಬೋದು. ಇಟ್ ಈಸ್ ನೆವರ್ ಟೂ ಲೇಟ್ ಟು ಬಿಗಿನ್ ಅಂತಾರೆ. ನೀವು ಎಲ್ಲೇ ಇರ್ಬೋದು, ಇವತ್ತು ಸ್ಟಾರ್ಟ್ ಮಾಡ್ರಿ, ಮುಂದೆ ಉದ್ಧಾರ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ನೀವು ಪ್ರಾರಂಭ ಮಾಡ್ತಿರೋ ಇಲ್ಲೋ ಸಂಕಲ್ಪವನ್ನಾದರೂ ಮಾಡಬೇಕು. ಯಾಕೆಂದರೆ ನೀವು ಸಂಕಲ್ಪ ಮಾಡಿದ್ದಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಂಗಾಗ್ತದೆ. ಎ ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ. ನೀವು ಒಳ್ಳೆಯ ಸಂಕಲ್ಪ ಮಾಡಿ ಒಂದು ಹೆಜ್ಜೆ ಇಟ್ಟರೆ ಸಾಕು, ದೇವರು ತಾನೇ ಅದನ್ನು ನಡೆಸ್ಕೊಂಡು ಹೋಗ್ತಾನೆ. ಹಾಗೆ ರಾಕ್ಷಸರಾಗಿರಲಿ, ದೈತ್ಯರಾಗಿರಲಿ, ಯಾರೇ ಆಗಿರಲಿ, ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದರೆ ದೇವರು ಅನುಗ್ರಹ ಮಾಡ್ತಾನೆ ಅಂತನ್ನುವ ಸುಂದರವಾದ ವಿಷಯವನ್ನು ಇಲ್ಲಿ ತಸ್ಮಾತ್ ವೃಷಭ ಶೈಲೋಯಂ ಕೃತೆ ಖ್ಯಾತಿ ಮುಪೇಯಿವಾನ್. ಈ ಕಾರಣಕ್ಕಾಗಿ ಕೃತಯುಗದಲ್ಲಿ ಇದರ ಹೆಸರು ವೃಷಭಾಚಲ ಎಂಬುದಾಗಿ ಆಯಿತು ಅಂತ ಹೇಳ್ತಾರೆ. ಇನ್ನೂ ಹೇಳ್ಬೋದು. ಆಮೇಲೆ ಕಥಂ ಅಂಜನ ಶೈಲೇತಿ ತ್ರೇತಾಯಾಮ್ ನಾಮವೇವದ. ಇನ್ನು ಅಂಜನಾದ್ರಿ ಅಂತ ಕರೀತಾರಲ್ಲ ತ್ರೇತಾಯುಗದಲ್ಲಿ, ಅದು ಯಾಕೆ ಬಂತು ಅಂತ ಕೇಳಿ ಆವಾಗ ಶತಾನಂದರು ಹೇಳ್ತಾರೆ, ಕೇಸರಿ ಅಂತ ಯಾವ ಕಪಿಶ್ರೇಷ್ಠನಾದ ಒಬ್ಬ ರಾಜ ಇದ್ದ, ಕಪಿರಾಜ. ಅವನ ಹೆಂಡತಿ ಅಂಜನಾದೇವಿ. ಆ ಅಂಜನಾದೇವಿಗೆ ಮಕ್ಕಳು ಹುಟ್ಟಬೇಕು, ಒಳ್ಳೆ ಸತ್ಪುತ್ರರು ಹುಟ್ಟಬೇಕು ಅಂತ ಅವಳ ಅಪೇಕ್ಷೆ ಇತ್ತು.
ಅಲ್ಲಿವರೆಗೂ ಮಕ್ಕಳಾಗಿರಲಿಲ್ಲ. ಅನಪತ್ಯತ್ವ ದುಃಖೇನ ಅಂತ ಬರೀತಾರೆ. ಮಕ್ಕಳಾಗಿಲ್ಲ ಅನ್ನುವ ದುಃಖದಿಂದ ಮತಂಗ ಋಷಿಗಳ ಆಶ್ರಮಕ್ಕೆ ಬಂದಿರ್ತಾರೆ. ಮತಂಗ ಮುನಿಗಳು ಅಲ್ಲಿ ಬಂದು ಕೇಳ್ತಾರೆ. ಅವಳು ಬರೋದು ಯಾವ ಸ್ಥಿತಿಯೊಳಗೆ ಬಂದಿರ್ತಾಳೆ ಅಂತ ಬರೀತಾರೆ ನೋಡಿ. ನೀರ ಸಿಕ್ತ ಕಲೇವರ, ದುಃಖ ಪಟ್ಟು 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 ಮೈಯೆಲ್ಲ ತೊಯ್ದು ಬಿಟ್ಟಿತ್ತಂತವಳು. ಅಷ್ಟು ಅಳ್ತಾ ಇದ್ದಾಳಂತೆ. ಮಕ್ಕಳಾಗದೇ ಇರೋರಿಗೆ ಗೊತ್ತು ಅದರ ಸಮಸ್ಯೆ ಏನು. ಆ ರೀತಿಯಾಗಿ ದುಃಖ ಪಟ್ಟಿದ್ದಾಳು. ಆವಾಗ ಬಂದು ಕೇಳ್ತಾಳೆ, ಏನಂತ, ಅಹೋ ತಾಪಸ ಶಾರ್ದೂಲ ಅಪುತ್ರಾಯ ಮಮ ಕಾಗತಿ, ನನಗೆ ಮಕ್ಕಳಾಗದೇ ಇದ್ರೆ ನಾನು ಏನು ಗತಿ, ನನಗೇನಾದರೂ ಅನುಗ್ರಹವನ್ನು ಮಾಡಬೇಕು ನೀವು ಅಂತಂದಾಗ ಅವ್ರು ಹೇಳ್ತಾರೆ, ಪಂಪಾ ಸರೋವರದ ಪೂರ್ವ ದಿಕ್ಕಿನಲ್ಲಿ 50 ಯೋಜನ ಅಂದರೆ ಅದು ಕಿಲೋಮೀಟರ್ಗಿಂತ ಭಾಳ ದೊಡ್ಡದು, ಮೈಲಿಗಿಂತ ದೊಡ್ಡದು. ಅಂತೂ ಅಷ್ಟು ದೂರದ ಭಾಗದಲ್ಲಿ ನರಸಿಂಹಾಶ್ರಮ ಅಂತಿದೆ. ಅದರ ದಕ್ಷಿಣ ಭಾಗದಲ್ಲಿ ನಾರಾಯಣ ಪರ್ವತ ಇದೆ. ನಾರಾಯಣ ಪರ್ವತ ಅಂದರೆ ಇದೆ ನಾರಾಯಣಗಿರಿ. ಅದರ ಉತ್ತರದಲ್ಲಿ, ಅರ್ಥಾತ್ ನಾರಾಯಣಗಿರಿ ಬಂದ ಮೇಲೆ ಉತ್ತರ ಭಾಗದೊಳಗೆ ಸ್ವಾಮಿ ತೀರ್ಥ, ಸ್ವಾಮಿ ಪುಷ್ಕರಣಿ ಅದಿದೆ. ಅಲ್ಲಿ ಒಂದು ರಹದಾರಿ ಅಂದರೆ ಒಂದು ಕೂಗಳತೆ, ಕ್ರೋಶ ಅಂತ ಕರೀತಾರೆ ಸಂಸ್ಕೃತದೊಳಗೆ. ಕ್ರೋಶ ಹೇಳ್ತಾರೆ, ವರ್ತತೆ ಕ್ರೋಶ ಮಾತ್ರಕ್ಕೆ ವಿಯದ್ ಗಂಗೇತಿ ವಿಖ್ಯಾತ ತತ್ರ ಗಚ್ಚೇತಾ ಸುಖಂ. ಆ ಕ್ರೋಶ ಮಾತ್ರದಲ್ಲಿ ಆಕಾಶಗಂಗಾ ಅಂತ ಒಂದು ತೀರ್ಥ ಇದೆ. ಆಕಾಶಗಂಗಾ ನಿಮಗೆಲ್ಲ ಗೊತ್ತಿದೆ, ಪ್ರಸಿದ್ಧವಾದದ್ದು. ಆ ಆಕಾಶಗಂಗಾದೊಳಗೆ ಹೋಗಿ ನಿತ್ಯದಲ್ಲಿ ಸ್ನಾನ ಮಾಡಿ ಅಲ್ಲಿ 12 ವರ್ಷ ತಪಸ್ಸನ್ನು ಆಚರಣೆ ಮಾಡೋದು. 12 ವರ್ಷ ತಪಸ್ಸು ನಾವೆಲ್ಲ ಕೇಳಿದ್ವಿ, ಪ್ರಸಿದ್ಧವಾದದ್ದು ಎಲ್ಲ ಕಡೆ. ಏನದು 12 ವರ್ಷ ತಪಸ್ಸನ್ನು ಆಚಾರ್ಯರನ್ನ ಪಡಿಬೇಕಾದ್ರೆ ಮಧ್ಯಗೆ ಭಟ್ಟ ದಂಪತಿಗಳೂ ಮಾಡಿದ್ರು ಅಂತ ಕೇಳುತ್ತೆ. ಹೀಗಾಗಿ 12 ವರ್ಷ ಇಲ್ಲೂ ಕೂಡ ವಾಯುದೇವರ ಅವತಾರ ಆಗಬೇಕಾಗಿತ್ತಾದ್ದರಿಂದ ಆ ಅಂಜನಾದೇವಿ 12 ವರ್ಷ ತಪಸ್ಸನ್ನು ಮಾಡಿದ್ಲು. ಮಾಡಿ ಎಷ್ಟು ರೀತಿಯಾಗಿ ತಪಸ್ಸು ಮಾಡಿದ್ಲು ಅಂತ ಅದು ಹೇಳ್ತಾರೆ. ಪ್ರತಿನಿತ್ಯ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡೋದು, ವರಾಹ ದೇವರ ದರ್ಶನ ಮಾಡೋದು, ಆಮೇಲೆ ಆಕಾಶಗಂಗಾಗೆ ಬರೋದು, ಬಂದು ಅಲ್ಲಿ ತನ್ನ ಗಂಡನ ಎದುರಿಗೆ ನಿಂತು ಅಲ್ಲಿ ತಪಸ್ಸನ್ನು ಮಾಡ್ತಾ ಭಕ್ಷ್ಯವರ್ಜಿತ, ಏನೂ ತಿನ್ನದೆ ತಪಸ್ಸು, ಉಪವಾಸದಿಂದ ತಪಸ್ಸು ಮಾಡಿದ್ದಾಳೆ. ಉಪವಾಸ ರಥಾಬಾಲ ಬಾಹ್ಯ ಭೋಗ ವಿವರ್ಜಿತ. ಆದರೆ ಶರೀರ ಕೇಳಬೇಕು, ಶರೀರ ಪೋಷಣೆಗಾಗಿ ಒಂದು ಹಣ್ಣು ಪ್ರತಿನಿತ್ಯ ಸ್ವೀಕಾರ ಮಾಡ್ತಿದ್ವಿ, ಒಂದೇ ಒಂದು ಹಣ್ಣು. ಅದು ಗಾಳಿಯಿಂದ ಬಂದು ಅವಳ ಹತ್ರ ಬೀಳ್ತಾ ಇತ್ತು. ಅದು ವಾಯುದೇವರೇ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಗಾಳಿಯಿಂದ ಹೆಂಗೆ ಬರ್ತದಿಲ್ಲ ಅದು ಹಣ್ಣು? ಗಾಳಿ ಒಳಗೆ ಹಣ್ಣು ಬರಬೇಕು ಅಂದ್ರೆ ಎಲ್ಲಿಂದ ಬರಬೇಕು? ಅದು ಪ್ರತಿನಿತ್ಯ ಹಣ್ಣು ಆಗಿತ್ತು. ಒಂದು ದಿನ ಹಣ್ಣಿನೊಳಗೆ ವಾಯುದೇವರ ಪ್ರವೇಶನೂ ಇತ್ತು. ಅದು ಹೇಳ್ತಾ ನೋಡಿ, ಪ್ರತ್ಯಹಂ ಹೆದದಾನ್ ಮರುತ ಅಥೈಕಸ್ಮಿನ್ ದಿನೇ ವಾಯು ಫಲೇ ವೀರ್ಯವಪೂರಯತ್. ತಮ್ಮ ಸಾಮರ್ಥ್ಯವನ್ನ ಒಂದು ದಿನ ಅದೇ ಹಣ್ಣಿನೊಳಗೆ ವಾಯುದೇವನಿತ್ತು, ಹನುಮಂತ ಹಾಗೆ ಹುಟ್ಟಬೇಕು ಅಂತ ಹೇಳಿ. ಆವಾಗ ವೀರ್ಯ ಗರ್ಭಂ ಫಲಂ ತಸ್ಯಾಹ ಪ್ರಾಕ್ಷಿಪತ್ ಕರ ಸಂಪುಟೆ. ಅವಳ ಕೈಯೊಳಗೆ ಬಂದ ಆ ಹಣ್ಣನ್ನು ಸ್ವೀಕಾರ ಮಾಡಿದ ತಕ್ಷಣ ಮುಂದೆ ಕರ್ಮಧರ್ಮ ಸಂಯೋಗದಿಂದ ಅವಳು ಗರ್ಭಿಣಿಯಾಗಿದ್ದಾಳೆ. ಆವಾಗ ಮುನಿನಾಂ ಅಭವದ್ ಹರ್ಷೋ ವಾಯುಗರ್ಭ ಸಮುದ್ಭವ. ಕೆಲವು ಸಲ ಮುಖದೊಳಗೆ ಚರ್ಯ ಗೊತ್ತಾಗ್ತದೆ, ಹೇಗಿರ್ತದೆ ಮುಂದೆ ಬರುವ ಸಂತಾನ ಹೆಂಗಿದೆ ಅಂತ. ಹಾಗೆ ಇವರು ಯಾವಾಗ ಆ ಫಲಭಕ್ಷಣವನ್ನು ಮಾಡಿ ಮುಖದೊಳಗೆ ಒಳ್ಳೆ ತೇಜಸ್ಸು ಕಾಂತಿ ಕಾಣಿಸ್ತೋ ಗೊತ್ತಾಯ್ತು ವಾಯುದೇವರ ಈ ಪ್ರವೇಶ ಆಗಿದೆ ಇವಳೊಳಗೆ ಅಂಥೇಳಿ. ಆದ್ದರಿಂದ ವಾಯುದೇವರು ಹುಟ್ಟುತ್ತಾರೆ ಅನ್ನೋದಕ್ಕೆ ಆ ಮುನಿಗಳೆಲ್ಲ ಸಂತೋಷ ಪಟ್ಟಿದ್ದಾರೆ. ಸರಿಯಾಗಿ ದಶಮ ಮಾಸದಲ್ಲಿ 9 ತುಂಬಿ 10ನೇ ತಿಂಗಳಿನೊಳಗೆ ಸುಷುವೆ ಪುತ್ರಮುತ್ತಮಂ, ಒಳ್ಳೆಯ ಮಗು ಒಳಗೆ ಹುಟ್ಟಿದೆ. ಹನುಮಂತಮಿಮಂ ಪ್ರಾಹು ಮುನಯೋ ವೀತ ಕಲ್ಮಷಾಹ ಅಂಜನಾ ವ್ರತಮಾಸ್ಥಾಯ ಪುತ್ರಂ ಪ್ರಾಪ ಗಿರೀಶ್ವರೇ. ಆದ್ದರಿಂದ ಆ ವೀತ ಕಲ್ಮಷರಾದ ಶುದ್ಧ ಚಾರಿತ್ರ್ಯವಂತರಾದ ಎಲ್ಲ ಋಷಿಗಳು ಕೂಡ ಆ ಮಗುವ ಮುಖವನ್ನು ನೋಡಿ ಸಂತೋಷಪಟ್ಟು ಹನುಮಾನ್ ಅಂತ ಅದಕ್ಕೆ ಹೆಸರು, ಹನುಮಾನ್ ಅಂತ ಕರೆದರು. ಹೀಗೆ ಹನುಮಂತನನ್ನು ಪಡೆದ ಕ್ಷೇತ್ರ ಇದು. ಆದ್ದರಿಂದ ಅದಕ್ಕೇನಂತ ಕರೆದ್ರು ಅಂದರೆ ಅಂಜನಾಚಲ. ಹನುಮಂತನ ಹೆಸರಿಂದ ಇರಬೇಕಾಗಿತ್ತಲ್ಲ ಅಂದರೆ ಇಲ್ಲ, ಶ್ರಮ ಯಾರ್ದದು, ಅರ್ಥಾತ್ ಯಾರಿಗೆ ಅನುಗ್ರಹ ಆಗ್ಯದ ಅದನ್ನು ಹೇಳಬೇಕಲ್ಲ. ಹನುಮಂತ ದೇವರು ಬಂದಿದ್ದು ಹೌದು, ಆದರೆ ಅನುಗ್ರಹ ಅಲ್ಲಿ ವೃಷಭನಿಗೆ ಅನುಗ್ರಹ ಆಯಿತು, ವೃಷಭಾಚಲ ಆಯಿತು. ಇಲ್ಲಿ ಅಂಜನಾದೇವಿಗೆ ಅನುಗ್ರಹ ಆದದ್ರಿಂದ ಇದು ಅಂಜನಾಚಲ. ತಸ್ಮಾತ್ ಅಂಜನ ಶೈಲೋಯಂ ಲೋಕೆ ವಿಖ್ಯಾತ ಕೀರ್ತಿಮಾನ್ ಅಂತ ಹೇಳಿದರು. ಇನ್ನು ದ್ವಾಪರದೊಳಗೆ ಶೇಷಶೈಲ ಹೇಗಾಯಿತು ಅನ್ನೋದನ್ನು ನಾಳೆ ದಿವಸ ನಾವು ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ.